सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮಂ ಇದರ ಧ್ಯಾನ ಶ್ಲೋಕಗಳನ್ನು ನೋಡ್ತಾ ಬಂದಿದ್ದೀವಿ. ಎಸ್ಪೆಷಲಿ ವಿಷ್ಣು ಸಹಸ್ರನಾಮ ಅಂತಂದು ಹೇಳಿದಾಗ ಹೀಗೆ ಅಲ್ಲಿ ಅನೇಕ ಧ್ಯಾನ ಶ್ಲೋಕಗಳಿದೆ. ಒಂದಕ್ಕಿಂತ ಒಂದು ಎಲ್ಲವೂ ಅದ್ಭುತವಾಗಿದೆ. ಆದರೆ ಅಲ್ಲಿ ಕೆಲವೊಂದುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಮ್ಮಲ್ಲಿ ಪ್ರಶ್ನೆ ಬರಬಹುದು, ಈ ಧ್ಯಾನ ಶ್ಲೋಕಗಳು ಯಾಕೆ ನಮಗೆ ಬೇಕು? ಧ್ಯಾನ ಶ್ಲೋಕಗಳನ್ನು ನಾವು ಹೇಳ್ಕೊಂಡ್ರೂ ಕೂಡ ಕೇಳಕ್ಕಾಗದೇ ಇರುವಂತಹ ಕೆಲವು ಪ್ರಶ್ನೆಗಳು ನಮ್ಮಲ್ಲಿ ಉಳ್ಕೊಂಡಿರುತ್ತೆ. ಅಂತಹ ಪ್ರಶ್ನೆಗಳಲ್ಲಿ ನಮಗೆ ಯಾಕೆ ಇಷ್ಟೊಂದು ಧ್ಯಾನ ಶ್ಲೋಕಗಳು ಬೇಕು? ಎಸ್ಪೆಷಲಿ ವಿಷ್ಣು ಸಹಸ್ರನಾಮ ಅಂತಂದಾಗ ಪೂರ್ವ ಭಾಗದಲ್ಲಿ ಇಷ್ಟೊಂದು ಧ್ಯಾನ ಶ್ಲೋಕಗಳಿದೆ, ಇದು ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ ಬರಬಹುದು. ಅಗೇನ್ ಫಾರ್ ದಟ್ ಆಲ್ಸೋ ಇಂತಹ ಪ್ರಶ್ನೆಗಳು ಬರಬಹುದು ಅಂತ ಪೂರ್ವವಾಗಿ ಗ್ರಹಿಸಿ ಕೆಲವು ಅನುಭವಿಗಳು ಇದಕ್ಕೆ ಪರಿಹಾರವನ್ನು ಕೂಡ ಸೂಚಿಸ್ತಾರೆ. ಯಾಕೆ ವಿಷ್ಣು ಸಹಸ್ರನಾಮ ಪಠಣಕ್ಕೆ ಮುಂಚೆ ಈ ಧ್ಯಾನ ಶ್ಲೋಕಗಳನ್ನು ನಾವು ಹೇಳ್ತೀವಿ? ಮತ್ತು ಇನ್ಫ್ಯಾಕ್ಟ್ ಈ ಧ್ಯಾನ ಶ್ಲೋಕಗಳನ್ನು ಹೇಳೋದು ಮಾತ್ರ ಅಲ್ಲ, ಅವುಗಳ ಅರ್ಥವನ್ನು ತಿಳ್ಕೊಂಡು ನಾವು ಧ್ಯಾನ ಅಂತ ಹೇಳಿ ಧ್ಯಾನಕ್ಕೆ ಕುಳಿತಾಗ ಇಟ್ ವಿಲ್ ಬಿ ವೆರಿ ಈಸಿ ಟು ಫೋಕಸ್ ಅವರ್ ಮೈಂಡ್. ಏಕಾಗ್ರ ಚಿತ್ತ ಅಂತ ಹೇಳ್ತೀವಿ. ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಧ್ಯಾನ ಅಂತ ಹೇಳಿದಾಗ ಧ್ಯಾನದ ವಸ್ತುವಿನ ಮೇಲೆ ನಾವು ನಮ್ಮ ಗಮನವನ್ನು ಇಡಬೇಕಾಗತ್ತೆ, ನಮ್ಮ ಮನಸ್ಸನ್ನು ಇಡಬೇಕಾಗತ್ತೆ. ಮನಸ್ಸು ಎಲ್ಲೂ ಕೂಡ ಅಲೆದಾಡದಂತೆ ಮಾಡಬೇಕು, ಅದನ್ನು ಹಿಡಿದಿಟ್ಕೋಬೇಕು. ಮನಸ್ಸನ್ನು ನಾವು ಹಿಡಿದಿಟ್ಕೊಂಡಿರುವಂತಹ ಮನಸ್ಸನ್ನು ಧ್ಯಾನದ ವಸ್ತುವಿನ ಮೇಲೆ ಇಡಬೇಕು. ಸೊ ಇಟ್ಸ್ ಎ ಚಾಲೆಂಜ್. ಮನಸ್ಸು ಅಂತ ಹೇಳಿದಾಗ ಮನಸ್ಸಿಗೆ ಏನೋ ಒಂದನ್ನು ಕೊಟ್ಟರೆ ಅದು ಮನಸ್ಸು ನಮ್ಮ ಜೊತೆ ಇರುತ್ತೆ. ಎಸ್ಪೆಷಲಿ ಪರಮಾತ್ಮ ಅಂತ ಹೇಳಿ ಪರಮಾತ್ಮನನ್ನ ವೇದಾಂತ ಮತ್ತು ಶಾಸ್ತ್ರ ಎಲ್ಲ ಹಿ ಈಸ್ ಅ ನಿರಾಕಾರ, ಹಿ ಈಸ್ ಅ ಫಾರ್ಮ್ಲೆಸ್. ಭಗವಂತ ಅಂತಂದರೆ ಫಾರ್ಮ್ಲೆಸ್, ಹಿ ಈಸ್ ಅ ಪ್ಯೂರ್ ಕಾನ್ಷಿಯಸ್ನೆಸ್. ವೇದಾಂತ ಒಂದು ಸಂದರ್ಭದಲ್ಲಿ ಭಗವಂತ ಅಂತ ಹೇಳಿದಾಗ ಇಂತಹ ಒಂದು ಡಿಸ್ಕ್ರಿಪ್ಷನ್ಗಳನ್ನು ಕೊಟ್ಟಾಗ, ಒಂದು ವೇಳೆ ನಾವು ಧ್ಯಾನಕ್ಕೆ ಕುಳಿತಾಗ ಭಗವಂತನ ಮೇಲೆ ನಾವು ಮನಸ್ಸನ್ನು ಇಡಬೇಕು ಅಂತ ಹೇಳಿ ಮನಸ್ಸಿಗೆ ನಾವು ಸೂಚಿಸ್ತೀವಿ, ಭಗವಂತನನ್ನು ಕುರಿತು ನೀನು ಧ್ಯಾನವನ್ನು ಮಾಡು ಅಂತ ಹೇಳ್ತೀವಿ. ಬಟ್ ಮನಸ್ಸು ಭಗವಂತ ಅಂತ ಹೇಳಿದಾಗ ನಿರಾಕಾರ ಅಂತಂದಾಗ ಆ ನಿರಾಕಾರದ ಮೇಲೆ ಮನಸ್ಸು ಹೇಗೆ ತಾನೇ ಹೋಗಿ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ?
ಸೊ ಈ ಸಂದರ್ಭದಲ್ಲಿ ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಕಂಡುಬರುವಂತಹ ಅನೇಕ ಧ್ಯಾನ ಶ್ಲೋಕಗಳಲ್ಲಿ ಕೆಲವುಗಳು ನಮಗೆ ಮಹಾವಿಷ್ಣುವಿನ ಒಂದು ವರ್ಣನೆಯನ್ನು ಕೂಡ ಕೊಡುತ್ತವೆ. ಸೊ ದ ವೇ ಇಟ್ ಈಸ್ ಡಿಸ್ಕ್ರೈಬ್ಡ್ ಹಿಯರ್, it will help the meditator to focus his mind upon the Lord. That is the only reason. ನಮಗೆ ಯಾಕೆ ಭಗವಂತ ಅಂತ ಹೇಳಿದಾಗ ನಾವು ಎರಡನ್ನೂ ಒಪ್ಕೋತೀವಿ. ಸಗುಣ ರೂಪ ಅಂತಲೂ ಹೇಳ್ತೀವಿ, ದ ಸೇಮ್ ಭಗವಂತ ಇಸ್ ನಿರ್ಗುಣ ನಿರಾಕಾರ ರೂಪ ಅಂತ ಹೇಳ್ತೀವಿ. ನಾವು ಎರಡನ್ನೂ ಒಪ್ಕೋತೀವಿ. ಯಾಕೆಂತಂದ್ರೆ ಎರಡೂ ನಮಗೆ ಬೇಕು. ಎಸ್ಪೆಷಲಿ ಒಬ್ಬ ಸಾಧಕ ಈಸ್ ಎ ಬಿಗಿನರ್ ಅಂತ ಹೇಳಿದಾಗ, ಈಸ್ ನ್ಯೂ ಟು ದಿ ಅಧ್ಯಾತ್ಮ ಅಂತ ಹೇಳಿದಾಗ, ಸ್ಪಿರಿಚುಯಾಲಿಟಿಗೆ ಅವನು ಆಸಕ್ತಿಯಿಂದ ಹೊಸದಾಗಿ ಬಂದಿದ್ದಾನೆ, ಇಲ್ಲಿ ಏನೋ ಕೆಲವುಗಳಿದೆ ತಿಳ್ಕೋಬೇಕು, ಅಷ್ಟೊಂದು ಉತ್ಸಾಹ ಅವನಲ್ಲಿದ್ದಾಗ ಅವನಿಗೆ ಏಕಾಏಕಿ ದೇವರು ಅಂತಂದರೆ ಅವನಿಗೆ ಯಾವುದೇ ಒಂದು ರೂಪ ಇಲ್ಲ ಅಂತಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಹಿಮ್ ಟು ಕಂಟಿನ್ಯೂ ಆರ್ ಟು ಪ್ರಾಕ್ಟೀಸ್ ದಿ ಸ್ಪಿರಿಚುಯಾಲಿಟಿ. ಸಿ ದೆರ್ ಈಸ್ ನಥಿಂಗ್, ಆ ನಥಿಂಗ್ನೆಸ್ನ ಹೌ ಟು ಅಂಡರ್ಸ್ಟ್ಯಾಂಡ್. So, Saguna Rupa is to some extent, especially for the beginner, it helps him a lot. Even for the beginner ಅಂತ ಹೇಳಿದ್ರು ಕೂಡ ಈವನ್ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ನಿರ್ಗುಣ ನಿರಾಕಾರ ಪರಮಾತ್ಮ ಅಂತ ಹೇಳಿದಾಗ ಅದು ನಮಗೆ ಅರ್ಥ ಆಗಿದೆ. ಈವನ್ ದೆನ್ ನಮ್ಮ ಪರಮಾತ್ಮ ಈ ರೀತಿ ಇರಬೇಕು ಅನ್ನುವಂತಹ ಆಸೆ ನಮ್ಮಲ್ಲೂ ಇರುತ್ತೆ. ಸೊ ಭಗವಂತನನ್ನು ನಾವು ನಿರ್ಗುಣ ನಿರಾಕಾರ ಅಂತ ಒಪ್ಕೊಂಡ್ರೂ ಕೂಡ ಅವನನ್ನು ಸಗುಣ ರೂಪದಲ್ಲಿ ನೋಡೋದಕ್ಕೆ ನಾವು ಆಸೆ ಪಡ್ತೀವಿ. ಯಾಕೆ ಅಂತಂದರೆ ಇಟ್ ಗಿವ್ಸ್ ಪ್ಲೆಷರ್ ಟು ದಿ ಐಸ್ ಅಂಡ್ ಟು ದಿ ಮೈಂಡ್. ಅಲಂಕಾರ ಮಾಡಿರುವಂತಹ ಸಂಪೂರ್ಣವಾಗಿ ಭಗವಂತ ಅಂತ ಹೇಳಿದಾಗ ಕಣ್ಮನಗಳು ಅಂತಲೇ ಹೇಳ್ತೀವಿ, ಬೋತ್ ದಿ ಐಸ್ ಅಂಡ್ ದಿ ಮೈಂಡ್. ಅವುಗಳು ಈ ಅಲಂಕಾರವನ್ನು ನೋಡಿದಾಗ ಇಟ್ ಕ್ಯಾಪ್ಚರ್ಸ್ ಅವರ್ ಐಸ್ ಅಂಡ್ ದಿ ಮೈಂಡ್. ಇಟ್ ಈಸ್ ಸೊ ಅಟ್ರಾಕ್ಟಿವ್. ದ ಮೈಂಡ್ ಬಿಕಮ್ಸ್ ವೆರಿ ಕಾಮ್. ವೆನ್ ವಿ ಲುಕ್ ಅಟ್ ದಿ ಲಾರ್ಡ್, ಅಷ್ಟು ಆಸೆ ಪಟ್ಟು ನೋಡಿದಾಗ ಮೈಂಡ್ ಬಿಕಮ್ಸ್ ಸೈಲೆಂಟ್, ಬಿಕಮ್ಸ್ ವೆರಿ ಕಾಮ್. Mind sits at one place. There is no desire in the mind, because the mind started enjoying the form of the God, and it is so silent that there is no desire for the mind, that there is no desire in the mind. So ಇಲ್ಲಿ ಕೆಲವು ಧ್ಯಾನ ಶ್ಲೋಕಗಳು ಭಗವಂತನ ರೂಪವನ್ನು ವರ್ಣನೆ ಮಾಡಿದಾಗ, ಇಂತಹ ವರ್ಣನೆಗಳು ನಮಗೆ ಅರ್ಥ ಆದಾಗ, ಎಸ್ಪೆಷಲಿ ವೆನ್ ವಿ ಸಿಟ್ ಫಾರ್ ದಿ ಮೆಡಿಟೇಷನ್, ಈ ವರ್ಣನೆಗಳು ನಮ್ಮ ಜ್ಞಾಪಕಕ್ಕೆ ಬಂದಾಗ ನಾವು ಭಗವಂತನನ್ನು ಆ ರೀತಿ ಕುರಿತು ಧ್ಯಾನ ಮಾಡಬಹುದು. ಸೊ ಇಟ್ ಹೆಲ್ಪ್ಸ್ ದಿ ಮೆಡಿಟೇಟರ್ ಟು ಫೋಕಸ್ ಹಿಸ್ ಮೈಂಡ್ ಅಪಾನ್ ದಿ ಲಾರ್ಡ್. ಸೊ ಈ ಕಾರಣದಿಂದ ಇಂತಹ ಕೆಲವು ಧ್ಯಾನ ಶ್ಲೋಕಗಳು ನಮಗೆ ಬೇಕು. ಎಸ್ಪೆಷಲಿ ವಿಷ್ಣು ಸಹಸ್ರನಾಮದ ಪಠಣಕ್ಕೆ ಮುಂಚೆ ಇಂತಹದ್ದೆಲ್ಲ ಬೇಕು. ಯಾಕೆಂದರೆ ಕೇವಲ ಅವುಗಳ ಅರ್ಥವನ್ನು ನಾವು ತಿಳ್ಕೊಳ್ಳೋದ್ರಿಂದ, ಶ್ಲೋಕದ ಅರ್ಥಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಅನುಸಂಧಾನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ದಟ್ ವಿ ಹ್ಯಾವ್ ಟು ಮೆಡಿಟೇಟ್ ಅಪಾನ್ ಹಿಮ್. ಸೊ ಇಟ್ ಈಸ್ ನಾಟ್ ಜಸ್ಟ್ ಟು ನೋ ದಿ ಮೀನಿಂಗ್ ಆಫ್ ದಿಸ್ ಶ್ಲೋಕ ಈಸ್ ನಾಟ್ ಇಂಪಾರ್ಟೆಂಟ್. It is equally we should adopt it in our meditation. ಅನುಸಂಧಾನ ಮಾಡ್ಕೋಬೇಕು, ಮತ್ತೆ ಮತ್ತೆ ಅವುಗಳನ್ನು ನಾವು ಅನುಭವಿಸಬೇಕು. Mind should become very calm. So it will be a blissful experience for the meditator. So ಹಾಗೆ ಇಲ್ಲಿ ಮೌಕ್ತಿಕಾನಾಂ ಮಾಲಕ್ಷುಪ್ತ ಸನಸ್ತಃ. This Paramatma, he is in the Ksheerasagara. ಕ್ಷೀರಸಾಗರದಲ್ಲಿ he is not sleeping on the ಶೇಷ. He is seated. ಒಂದು ಆಸನದಲ್ಲಿ ಕುಳಿತಿದ್ದಾನೆ.
ಮತ್ತು ಇಲ್ಲಿ ಆ ಕ್ಷೀರಸಾಗರವನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಸಾಮಾನ್ಯವಾಗಿ ಸಾಗರ ಅಂತ ಹೇಳಿದಾಗ ಅದರ ತೀರದಲ್ಲಿ ಮರಳಿನ ರಾಶಿಯನ್ನು ನಾವು ನೋಡ್ತೀವಿ. ಬಟ್ ಭಗವಂತನ ಈ ಒಂದು ಕ್ಷೀರಸಾಗರದಲ್ಲಿ ಕಡಲಿನ ತೀರ ಯಾವ ಥರ ಇದೆ ಅಂತಂದರೆ, ಬೆಲೆ ಬಾಳುವಂತಹ ಮುತ್ತು, ರತ್ನ, ಪಚ್ಚೆ, ಹವಳ ಇಂತಹ ಕಲ್ಲುಗಳಿಂದ ಅದು ಶೋಭಿತವಾಗಿದೆ. ಅಂಡ್ ದ ಸೇಮ್ ಬೆಲೆ ಬಾಳುವಂತಹ ಈ ಶುಚಿಮಣಿ, ಇಟ್ ಇಸ್ ಕಾಲ್ಡ್ ಶುಚಿಮಣಿ ಅಂದರೆ ಬೆಲೆ ಬಾಳುವಂತಹ ಈ ಮಣಿಗಳು ಆರ್ ಡೆಕೋರೇಟೆಡ್ ಟು ದಿಸ್ ಸೀಟ್. ಪರಮಾತ್ಮ ಕುಳಿತಿರುವಂತಹ ಈ ಆಸನಕ್ಕೆ ಇವೆಲ್ಲವನ್ನು ಅಳವಡಿಸಿದೆ. ಸೊ ಕ್ಷೀರಸಾಗರದ ಕಡಲು ದಟ್ ಇಟ್ ಸೆಲ್ಫ್ ಈಸ್ ವೆರಿ ಶೈನಿಂಗ್, ವೆರಿ ಅಟ್ರಾಕ್ಟಿವ್. ಅಂಡ್ ದಿ ಭಗವಂತ ಹೂ ಈಸ್ ಸಿಟಿಂಗ್ ಆನ್ ಹಿಸ್ ಎ ಥ್ರೋನ್ is also very vibrating and very bright and shining and very attractive. He is decorated with, the seat is decorated with pearls, diamonds, etc. They are glowing. Staha means he is established there in that seat. ಸ್ಫಟಿಕಮಣಿಹಿ ನಿಭೈಹಿ ಮೌಕ್ತಿಕೈಹಿ ಮಂಡಿತಾಂಗಃ. ಅಂಡ್ ದಿಸ್ ವಿಷ್ಣು, ಹಿ ಈಸ್ ವೇರಿಂಗ್ ಎ ನೆಕ್ಲೆಸ್. ತನ್ನ ಕಂಠದಲ್ಲಿ ಒಂದು ಮಾಲೆಯನ್ನು ಧರಿಸಿದ್ದಾನೆ, ಹಾರ ಅಂತ ಹೇಳ್ತೀವಿ. ವಾಟ್ ಕೈಂಡ್ ಆಫ್ ಗಾರ್ಲ್ಯಾಂಡ್, ವಾಟ್ ಕೈಂಡ್ ಆಫ್ ಹಾರ? ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಫಟಿಕಮಣಿಹಿ ನಿಭೈಹಿ, ಸ್ಫಟಿಕಮಣಿಹಿ ನಿಭೈಹಿ. ಅಗೇನ್ ಈ ಒಂದು ಮಾಲೆ, ಅವನು ಧರಿಸಿರುವಂತಹ ಈ ಒಂದು ಮುತ್ತಿನ ಮಾಲೆ, ಅದು ಕೂಡ ಈ ರೀತಿ ಬೆಲೆ ಬಾಳುವಂತಹ ಸ್ಟೋನ್ಸ್ಗಳಿಂದ ಅಲಂಕೃತವಾಗಿದೆ. ಅಂಡ್ ಎಸ್ಪೆಷಲಿ ಮೋಸ್ಟ್ ಆಫ್ ದ ಮಣೀಸ್ ಆರ್ ಸ್ಫಟಿಕಾಸ್. ಸ್ಫಟಿಕ ಅಂತಂದ್ರೆ ಇಟ್ ಈಸ್ ವೆರಿ ಕ್ಲಿಯರ್, ಟ್ರಾನ್ಸ್ಪರೆಂಟ್, ಬ್ರೈಟ್ ಅಂಡ್ ಗ್ಲೋಯಿಂಗ್, ಲೂಮಿನಸ್. ಸೊ ಹೀಗೆ ಪರಮಾತ್ಮ ಅಲ್ಲಿ ಕ್ಷೀರಸಾಗರದಲ್ಲಿ, ಸಾಗರದ ಮಧ್ಯದಲ್ಲಿ ಒಂದು ಆಸನದಲ್ಲಿ ಈ ರೀತಿ ಕುಳಿತಿದ್ದಾನೆ ಪರಮಾತ್ಮ. ಮತ್ತು ಅವನು ಹೇಗೆ ಕಾಣಿಸ್ತಾ ಇದ್ದಾನೆ? ಅವನು ಆಸನದಲ್ಲಿ ಯಾವ ರೀತಿ ಕುಳಿತಿದ್ದಾನೆ, ಆ ಕುಳಿತಿರುವ ಭಂಗಿಯಲ್ಲಿಯೇ ಹಿ ಈಸ್ ಹೋಲ್ಡಿಂಗ್ ಎ ನಳಿನಃ. ನಳಿನಃ ಅಂತಂದ್ರೆ ಅಗೇನ್ ಇಟ್ ಇಸ್ ಪದ್ಮ ಅಥವಾ ತಾವರೆ, ಅಲಾಂಗ್ ವಿತ್ ಶಂಖ, ಚಕ್ರ, ಗದ. ಸೊ ಶಂಖ, ಚಕ್ರ, ಗದ ಅಂಡ್ ದಿಸ್ ಪದ್ಮ, ಅವುಗಳನ್ನು ಅವನು ಹಿಡ್ಕೊಂಡಿದ್ದಾನೆ. ಹೀಸ್ ಚತುರ್ಭುಜಧಾರಿ. ಸೊ 4 ಕೈಗಳಲ್ಲಿ ಈ ರೀತಿ ಒಂದು ಕೈನಲ್ಲಿ ಶಂಖ, ಮತ್ತೊಂದರಲ್ಲಿ ಚಕ್ರ, ಗದೆ, ಪದ್ಮ. ಹಿ ಈಸ್ ಹೋಲ್ಡಿಂಗ್ ಅಂಡ್ ಹಿ ಈಸ್ ಸಿಟಿಂಗ್. ಸೊ ಮುಕುಂದ ಈಸ್ ಹಿಸ್ ಅನದರ್ ನೇಮ್. ಮುಕುಂದ ಅಂತಂದ್ರೆ he is, for his happiness he is not depending on any external objects. He is happy by himself. That is Mukunda. So Shubraihi, Abraihi, Adabraihi. Shubra means very clear, Shuchi, and more appropriate ಏನಂತಂದ್ರೆ it is white, bright and luminous and shining, glowing. That is Shubraihi. And Rabraihi. Rabraihi means a kind of clouds. And these clouds are again Shuchi, means bright white clouds. Adabraihi, and again not just 1 or 2 clouds. ಪರಮಾತ್ಮ ಹೀಗೆ ಕ್ಷೀರಸಾಗರದ ಮಧ್ಯದಲ್ಲಿ ಇಂತಹ ಒಂದು
ರತ್ನಖಚಿತವಾದಂತಹ ಆಸನದಲ್ಲಿ ಕುಳಿತಿದ್ದಾನೆ. ಕುಳಿತಿರುವ ಭಂಗಿಯಲ್ಲಿ 4 ಕೈಗಳಲ್ಲಿ ಹಿ ಈಸ್ ಹೋಲ್ಡಿಂಗ್ ಶಂಖ, ಚಕ್ರ, ಗದಾ, ಪದ್ಮ ಅಂಡ್ ಅವನು ಧರಿಸಿರುವಂತಹ ಒಂದು ಮಾಲೆಯಲ್ಲಿ ಈ ಎಲ್ಲ ಮುತ್ತು ರತ್ನಗಳೆಲ್ಲ ಅಲ್ಲಿ ಅಲಂಕೃತಗೊಂಡಿದೆ. ಮತ್ತು ಅವನು ಕುಳಿತಿರುವಂತಹ ಜಾಗದಲ್ಲಿ ಮೇಲ್ಗಡೆನಲ್ಲಿ ಈ ವೈಟ್ ಕ್ಲೌಡ್ಸ್ ಅಂಡ್ ದೇ ಆರ್ ವೆರಿ ಬ್ರೈಟ್, ಶುಚಿಹಿ ವೈಟ್ ಕ್ಲೌಡ್ಸ್, ಇಟ್ಸ್ ಗ್ಲೋಯಿಂಗ್ ಅಂಡ್ it is not just 1 or 2 or few clouds, multitudes, adabraihi, multitudes. ಸೊ ಕೇವಲ 1-2 ಅಂತಲ್ಲ, ಅಂತಹ ಅನೇಕ ಮೋಡಗಳ ಸರಮಾಲೆ ಈಸ್ ದೇರ್. ಸೊ ಉಪರಿ ವಿರಿಚಿತೈಹಿ, ಪರಮಾತ್ಮನ ಮೇಲುಗಡೆನಲ್ಲಿ ಇಂತಹ ಮೋಡಗಳು ಕಂಡುಬಂದಿದೆ. ಅಂಡ್ ಅವೆಲ್ಲ ಶುಭ್ರವಾದಂತಹ ದಟ್ಟ ಮೋಡಗಳು ಒಟ್ಟಿಗೆ ಸೇರಿ, ಆ ಮೋಡಗಳು ಏನು ಅಂತಂದರೆ, ಸಾಮಾನ್ಯವಾಗಿ ಮೋಡಗಳು ಅಂತ ಹೇಳಿದಾಗ ಎಲ್ಲ ಮೋಡಗಳು ಏನು ಮಳೆಯನ್ನು ಸುರಿಸೋದಿಲ್ಲ. ಮಳೆಯನ್ನು ಸುರಿಸುವಂತಹ ಮೋಡಗಳು ಅಂತಂದರೆ ಆ ಮೋಡಗಳಲ್ಲಿ ನೀರು ತುಂಬಿರಬೇಕು. ಇಲ್ಲಿ ಪರಮಾತ್ಮ ಕುಳಿತಿರುವಂತಹ ಅವನ ತಲೆಯ ಮೇಲ್ಭಾಗದಲ್ಲಿ ಇಂತಹ ಅನೇಕ ಮೋಡಗಳು, ನೀರು ತುಂಬಿರುವಂತಹ ದಟ್ಟವಾದ ಆ ಮೋಡಗಳು, ಇಟ್ ಈಸ್ ದೇರ್. ಸೊ ಹೇಗಿದ್ರೂ ಅಲ್ಲಿ ಮಳೆ ಸುರಿಸುವಂತಹ ಮೋಡಗಳೇ ಅಲ್ಲಿದೆ. ಪರಮಾತ್ಮನ ತಲೆಯ ಮೇಲೆ ಇಂತಹ ಮೋಡಗಳಿದೆ ಆಗಸದಲ್ಲಿ. ಸೊ ಹೇಗಿದ್ರೂ ಅಂತಹ ದಟ್ಟವಾದ ಅನೇಕ ಮೋಡಗಳಿದೆ, ನಾಟ್ 1 or 2, ಆ್ಯಂಡ್ ಇಟ್ ಈಸ್ ರೆಡಿ. ಅಲ್ಲಿ ನೀರು ತುಂಬಿರುವಂತಹ ಮೋಡಗಳದು, ಎನಿ ಟೈಮ್ ಅದು ಮಳೆ ಸುರಿಸುವಂತಹದ್ದು ಮೋಡಗಳು. ಸೊ ಅದಕ್ಕೆ ಇಲ್ಲಿ ಡಿವೋಟಿ ಅವನ ಈ ವರ್ಣನೆಯಲ್ಲಿ ಅವನ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಇಟ್ ಈಸ್ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪ್ಲನೇಷನ್ ಅಂಡ್ ವರ್ಣನೆ, ಡಿಸ್ಕ್ರಿಪ್ಷನ್ ಆಫ್ ದಿ ಪರಮಾತ್ಮ. ದಿಸ್ ಪರಮಾತ್ಮ, ಹಿ ಈಸ್ ಇನ್ ಕ್ಷೀರಸಾಗರ, ಮಿಲ್ಕಿ ಓಷನ್. ನಾವು ಸಾಮಾನ್ಯವಾದ ಒಂದು ಸಾಗರ, ಸಮುದ್ರವನ್ನು ನೋಡಿದಾಗಲೇ ನಮ್ಮ ಮನಸ್ಸು ಸಂಪೂರ್ಣವಾಗಿ ಇಟ್ ಕಮ್ಸ್ ಟು ಸ್ಟಿಲ್. ಯಾಕೆಂದರೆ ಸಮುದ್ರ ಅಥವಾ ಸಾಗರ ಅಂತಂದಾಗ ಅದರ ಎಫೆಕ್ಟ್ಸ್ ಆ ರೀತಿ ಇರುತ್ತೆ. ಅಲ್ಲಿರುವಂತಹ ಆ ಅಲೆಗಳು ಒಂದರ ಹಿಂದೆ ಒಂದು ಬರ್ತಾ ಇರುವಂತಹದ್ದು, ದಟ್ಟವಾದ ನೀರಿನ ರಾಶಿ, ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ನೀರು. ಮತ್ತೊಂದು ತೀರ, ಮತ್ತೊಂದು ತುದಿ ಕಾಣಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಿಸ್ತಾರವಾಗಿದೆ ಅದರ ಸೈಜ್, ಹ್ಯೂಜ್ ಸಾಗರ. ಸೊ ಸಾಮಾನ್ಯವಾಗಿ ನಾವು ನೋಡುವಂತಹ ಸಾಗರಗಳೇ ಹೀಗೆ ನಮ್ಮನ್ನು ಸ್ತಬ್ಧರನ್ನಾಗಿ ಮಾಡುತ್ತೆ. ಜೊತೆಗೆ ನಾವು ನೋಡ್ತಾ ಇರುವಂತಹ ಸಾಗರಗಳು, ಇಲ್ಲಿ ಭೂಮಿನಲ್ಲಿ ಇರುವಂತಹ ಈ ಸಾಗರ ಯಾವುದು? ನೀರಿನಿಂದ ಕೂಡಿರುವಂತಹ ಸಾಗರ. ಸೊ ನೀರಿನಿಂದ ಕೂಡಿರುವಂತಹ ಈ ಸಾಗರಗಳೇ ನಮ್ಮ ಮನಸ್ಸನ್ನು ಈ ರೀತಿ ಹಿಡಿದಿಟ್ಟು ನಮ್ಮನ್ನು ಸ್ತಂಭೀಭೂತರನ್ನಾಗಿ ಮಾಡುತ್ತೆ. ಮನಸ್ಸಿನಲ್ಲಿ ಏನೊಂದು ಯಾವ ಅಲೆಗಳು ಏಳದಂತೆ ನಮ್ಮನ್ನು ಸ್ತಬ್ಧರನ್ನಾಗಿ ಮಾಡಿಸುತ್ತೆ. ಮೂಕೆ ವಿಸ್ಮಿತರಾಗ್ತೀವಿ ನಾವು ಸಮುದ್ರ ತೀರಕ್ಕೆ ಹೋದಾಗ ನಮ್ಮಿಂದ ಒಂದು ಮಾತು ಕೂಡ ಈಚೆ ಬರೋದಿಲ್ಲ, ಸ್ವರ ಕೂಡ ಈಚೆ ಬರೋದಿಲ್ಲ. ವಿ ಆರ್ ಸೋ ಮಚ್, ಒಂಥರ ಸಂಪೂರ್ಣವಾಗಿ ನಮ್ಮನ್ನು ನಾವು ಆಕರ್ಷಣೆಗೆ ಒಳಗಾಗಿರ್ತೀವಿ. ಅಲ್ಲಿರುವ ಆ ನೀರಿನ ರಾಶಿ ಆ ರೀತಿ ನಮ್ಮ ಮೇಲೆ ಅಂತಹ ಒಂದು ಅದ್ಭುತವಾದ ಪ್ರಭಾವವನ್ನು ಬೀರಿರುತ್ತೆ. ಇಂತಹ ಸಾಗರನೇ ಇಷ್ಟೊಂದು ನಮ್ಮನ್ನು ಮಂತ್ರ ಮುಗ್ಧರನ್ನಾಗಿ ಮಾಡುತ್ತೆ ಅಂತಂದಮೇಲೆ, ಸಿ ಇಮ್ಯಾಜಿನ್, ಥಿಂಕ್, ಇಟ್ ಈಸ್ ನಾಟ್ ದಿ ಓಷನ್ ವಿತ್ ವಾಟರ್, ಇಟ್ ಈಸ್ ದಿ ಓಷನ್ ವಿತ್ ಹಾಲು, ಕ್ಷೀರಸಾಗರ, ಮಿಲ್ಕಿ ಓಷನ್. ಇಟ್ಸ್ ಎ ಮಿಲ್ಕಿ ಓಷನ್. ಫಸ್ಟ್ ಆಫ್ ಆಲ್ ದ ಮಿಲ್ಕ್, ಹಾಲು ಅಂತಂದ್ರೇ ದಟ್ ಈಸ್ ವೆರಿ ವೈಟ್. ಹಾಲಿನ ಬಿಳುಪು ಅಂತಂದ್ರೇನು? ಕಣ್ಣು ಕೋರೈಸುತ್ತೆ. ಅದು ಒಂದು ರೀತಿಯ ಮುದವನ್ನು ಕೊಡುತ್ತೆ ಮನಸ್ಸಿಗೆ. ಹಾಲನ್ನು ನೋಡಿದಾಗ ನಮಗೆ ಯಾಕೆ ಅಷ್ಟು ಸಂತೋಷ ಆಗುತ್ತೆ. ಹಾಲು, ಎಸ್ಪೆಷಲಿ ಹಾಲು ಉಕ್ಕುತ್ತಾ ಇರುವಂತಹದ್ದನ್ನು ನೋಡಿದಾಗ ಏನೋ ಒಂದು ರೀತಿ ಸಂತೋಷ, ಸಂಭ್ರಮ. ಹಾಲಿನ ನೇಚರ್, ಅದನ್ನು ನೋಡ್ತಾ ಇದ್ದಾಗೆ ಅದು ನಮ್ಮನ್ನು ಈ ರೀತಿ ನಮ್ಮ ಮನಸ್ಸನ್ನು ಸೊರೆಗೊಳ್ಳುತ್ತೆ. ಆದರೆ ಇದು ಯಾವುದೋ ನಾವು ಪಾತ್ರೆಯಲ್ಲಿ ಇಟ್ಟಿರೋ ಅಷ್ಟು ಒಂದು ಸಣ್ಣ ಪ್ರಮಾಣದ ಹಾಲಲ್ಲ ಇದು. ದ ಎಂಟೈರ್ ಸಾಗರ ಈಸ್ ಫಿಲ್ಡ್ ವಿತ್ ಮಿಲ್ಕ್, ಮಿಲ್ಕಿ ಓಷನ್, ಕ್ಷೀರಸಾಗರ. ಇಂತಹ ಕ್ಷೀರಸಾಗರದ ಮಧ್ಯದಲ್ಲಿ ಪರಮಾತ್ಮ
ಅದ್ಭುತವಾದ ಆಭರಣಗಳಿಂದ ಹೊಳೆಯುತ್ತಾ ಇರುವಂತಹ ಆಭರಣಗಳಿಂದ, ಅವೆಲ್ಲ ಏನು ಬೆಲೆ ಬಾಳುವಂತಹ ಆಭರಣಗಳು. ದಟ್ ಈಸ್ ವೈ ಇಟ್ ಈಸ್ ದಟ್ ಶುಚಿಮಣಿ. ಶುಚಿಮಣಿ ಅಂತಂದ್ರೆ ಏನು? ಬೆಲೆ ಬಾಳುವಂತಹ ಮಣಿಗಳು, ಮುತ್ತು ರತ್ನಗಳು, ಪಚ್ಚೆ ಹವಳ, ಸ್ಫಟಿಕ ಮಣಿಗಳು, ಅವೆಲ್ಲ ತುಂಬ ಬೆಲೆ ಬಾಳುವಂತಹದ್ದು. ಆ್ಯಂಡ್ ದೇ ಆರ್ ಅಂತಹ ಬೆಲೆ ಬಾಳುವಂತಹ ಈ ಮಣಿಗಳು ಕ್ಷೀರಸಾಗರದ ಕಡಲಿನಲ್ಲಿ ಉದ್ದಕ್ಕೂ ಇದೆ. ಕ್ಷೀರಸಾಗರ ಈಸ್ ಅಟ್ರಾಕ್ಟಿವ್. ಅಲ್ಲಿ ಹೊಳಿತಾ ಇರುವಂತಹ ಕಡಲ ತೀರವನ್ನು ನೋಡಿದ್ರೆ ಅದು ದಟ್ ಈಸ್ ಅಗೇನ್ another attraction. With all these things, in the middle of that milky ocean, Paramatma is seated in a wonderful simhasana. That simhasana is decorated with these spatika manis and all types of muttu, ratna, vajra, vaidurya, ivella allalli it is studded, it is decorated. And he himself is wearing a beautiful garland. That garland is once again it is made up of these pearls and diamonds and so many spatika manis. And ಚತುರ್ಭುಜಗಳಲ್ಲಿ, ನಾಲ್ಕು ಕೈಗಳಲ್ಲಿ he is holding ಶಂಖ, ಚಕ್ರ, ಪದ, ಗದಾ and ಪದ್ಮ. ಅವೆಲ್ಲವನ್ನು ಹಿಡ್ಕೊಂಡು ಭಗವಂತ ಅಂತಹ ಒಂದು ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಅವನು ಈ ರೀತಿ ಕುಳಿತಿದ್ದಾನಲ್ಲ, ಅವನು ಕುಳಿತಿರುವಂತಹ ಆ ಒಂದು ಅವನು ಕುಳಿತಿರೋ ಸ್ವಲ್ಪ ಕತ್ತೆತ್ತಿ ನಾವು ನೋಡಿದ್ರೆ ಅವನ ತಲೆಯ ಮೇಲ್ಭಾಗದಲ್ಲಿ ವೈಟ್ ಬ್ರೈಟ್ ಬ್ಯೂಟಿಫುಲ್ ಕ್ಲೌಡ್ಸ್, ಈವನ್ ಮೋಡಗಳು ಅಷ್ಟೇ ನಮ್ಮನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ ಮೋಡಗಳು. ಮತ್ತು ಪರಮಾತ್ಮನ ಮೇಲ್ಗಡೆ ಇರುವಂತಹ ಈ ಮೋಡಗಳೇನು ವೈಟ್ ಕ್ಲೌಡ್ಸ್ ಅಂಡ್ ನೀರು ತುಂಬಿರುವಂತಹ ಆ ಕ್ಲೌಡ್ಸ್ಗಳು, ಇಟ್ ಈಸ್ ರೆಡಿ, ಯಾವುದೇ ಸಮಯದಲ್ಲಿ ಅದು ಮಳೆ ಸುರಿಸಬಹುದು. ಅಂತಹ ವಂಡರ್ಫುಲ್ ಅಟ್ರಾಕ್ಟಿವ್ ಬ್ಯೂಟಿಫುಲ್ ಕ್ಲೌಡ್ಸ್ ಆರ್ ದೇರ್ ಅಂಡ್ ನಾಟ್ ಒನ್ ಆರ್ ಟು. ಅನೇಕ ಅಂತಹ ಮಲ್ಟಿಟ್ಯೂಡ್ಸ್, ಸೋ ಮೆನಿ ಕ್ಲೌಡ್ಸ್ ಆರ್ ದೇರ್. ಸೊ ಆಗ ಇಂತಹ ಒಂದು ದೃಶ್ಯವನ್ನು ನಾವು ನೋಡಿದಾಗ ಮಳೆನೂ ಬಂದ್ಬಿಡ್ಲಿ ಅನ್ನೋ ಆಸೆ ನಮಗೆ ಅಲ್ವಾ? ಸೊ ಮಳೆನೂ ಬಂದ್ಬಿಡ್ಲಿ, ಬಟ್ ಯಾವ ಥರ ಮಳೆ ಬರಬೇಕು? ಈ ಮೋಡಗಳೆಲ್ಲ ಒಟ್ಟಿಗೆ ಸೇರಿ ಮಳೆಯನ್ನು ಸುರಿಸಲಿ, ಬಟ್ ಯಾವ ರೀತಿಯ ಮಳೆ? ಮುಕ್ತ ಪೀಯೂಷ ವರ್ಷೈ, ಮುಕ್ತ ಪೀಯೂಷ ವರ್ಷೈ. These clouds may pour the rain. Which type of rain? ಮುಕ್ತಿಯ ಮಳೆ ಸುರಿಸಲಿ. ಸಿ ಎಷ್ಟು ಬ್ಯೂಟಿಫುಲ್ ಮೀನಿಂಗ್ ಅಂತಂದರೆ, ಫಸ್ಟ್ ಆಫ್ ಆಲ್ ಮಳೆನ ನೋಡ್ತಾ ಇದ್ರೇ ಏನೋ ಒಂಥರ ನಮಗೆ ಸಂಭ್ರಮ ಮಳೆ. ಯಾಕೆ ಅಂತಂದರೆ ಮಳೆ ಯಾತಕ್ಕೆ ನಮಗೆ ಸಂಭ್ರಮವನ್ನು ಕೊಡುತ್ತೆ ಅಂತಂದರೆ, ಮುಂದೆ ಈ ಮಳೆ ನಮ್ಮ ಕುಡಿಯೋದಕ್ಕೆ ನೀರಾಗತ್ತೆ, ಬೆಳೆಗಳಿಗೆ ಅದು ಬೇಕಾಗತ್ತೆ, ನದಿಗಳೆಲ್ಲ ತುಂಬಿ ಹರಿಯುತ್ತೆ ಮಳೆ ಸುರಿಯೋದ್ರಿಂದ, ವಾತಾವರಣ ತಂಪಾಗುತ್ತೆ. ಸೊ ಮಳೆ ಅಂತಂದರೆ ಇಟ್ ಈಸ್ ಎ ಸಂಭ್ರಮ. ಮಳೆ ಬರಲಿ ಅಂತ ನಾವು ಕಾಯ್ಕೊಂಡಿರ್ತೀವಿ ಅಲ್ವಾ? ಸೊ ಮಳೆ ಇಟ್ ಸೆಲ್ಫ್ ಈಸ್ ಸೊ ಸಂಭ್ರಮ. ಸೊ ಇಲ್ಲಿ ಭಗವಂತನ ತಲೆ ಮೇಲ್ಗಡೆ ಇರುವಂತಹ ಈ ಮೋಡಗಳೆಲ್ಲ ಸೇರಿ ಒಟ್ಟಿಗೆ ಮಳೆ ಸುರಿಸಲಿ. ಯಾವ ರೀತಿಯ ಮಳೆ ಅಂತಂದರೆ ಮುಕ್ತಿಯ ಮಳೆ ಸುರಿಸಲಿ ಅದು. ಸೊ ಏನೆಲ್ಲ ನಮ್ಮನ್ನು ಒಂದು ರೀತಿ ನಾವು ಬಂಧನಕ್ಕೆ ಒಳಗಾಗಿದ್ದೀವಿ, ಅನೇಕ ಕಾರಣಗಳಿಂದ ನಾವು ಎಲ್ಲೋ ಒಂದು ಕಡೆ ಏನೋ ಒಂದು ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ. ನಾವು ಈಚೆ ಬಂದರೆ ಸಾಕು ಅನ್ನುವಂತಹ ನಮಗೆ ಗೊತ್ತಾಗೋದಿಲ್ಲ ನಾವು ಯಾವ ರೀತಿ ಬಂಧನದಲ್ಲಿದ್ದೀವಿ, ಯಾವುದು ನಮ್ಮನ್ನು ಕಟ್ಟಿ ಹಾಕಿದೆ. ನಮಗೆ ಎಲ್ಲೋ ಒಂದು ಕಡೆ ನಾವು ಯಾಕೆ ಇಂತಹ ಧ್ಯಾನ ಶ್ಲೋಕಗಳನ್ನು ನೋಡಿ ನಾವು ನಮ್ಮ ಮನಸ್ಸನ್ನ ಸಮಾಧಾನ ಮಾಡ್ಕೋತೀವಿ ಅಂತಂದರೆ, ವಿ ನೋ ದಟ್ ಸಮ್ಹೌ ಸಮ್ವೇರ್ ವಿ ಆರ್ ಬೌಂಡ್. ನಮಗೆಲ್ಲ ಗೊತ್ತು ನಾವು ಎಲ್ಲೋ ಒಂದು ಕಡೆ ನಾವು ಬಂದಿ ಆಗಿದ್ದೀವಿ, ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ. ವಿ ಆರ್ ನಾಟ್ ಫ್ರೀ, ವಿ ನೋ ಇಟ್. ಅದು ನಮಗೆ ಗೊತ್ತಿರೋದ್ರಿಂದ ವಿ ಆರ್ ವೇಟಿಂಗ್ ಫಾರ್ ಎ ಬಿಡುಗಡೆ.
ಸಿನ್ಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ದಟ್ ವಿ ಆರ್ ಬೌಂಡ್, ವಿ ಎಕ್ಸ್ಪೆಕ್ಟ್ ದಿ ಬಿಡುಗಡೆ ಆಲ್ಸೋ. ಸೊ ಇಲ್ಲಿ ಆ ಪರಮಾತ್ಮನ ತಲೆಯ ಮೇಲೆ ಇರುವಂತಹ ಆ ದಟ್ಟವಾದ ಬಿಳಿ ಮೋಡಗಳು ಮಳೆ ಸುರಿಸಲಿ, ಆದರೆ ಅದು ಯಾವ ರೀತಿಯ ಮಳೆ ಅಂತಂದರೆ ಮುಕ್ತಿಯ ಮಳೆ ಸುರಿಸಲಿ. ಸೊ ದಟ್ ಸಂಪೂರ್ಣವಾಗಿ ನಾವು ಬಿಡುಗಡೆ ಹೊಂದಿ ಬಿಡಬೇಕು. ನಮಗೆ ಇನ್ಯಾವ ರೀತಿಯ ಕಟ್ಟುಪಾಡುಗಳು ಇಲ್ಲಪ್ಪ. ಆ ಒಂದು ಐ ಆಮ್ ನಾಟ್ ಬೌಂಡ್ ಅನ್ನುವಂತಹದ್ದು ನಮಗೆ ಎಷ್ಟು ಖುಷಿ ಕೊಡುತ್ತೆ. ನಾವೇ ನಮ್ಮನ್ನು ಪ್ರಶ್ನೆ ಮಾಡಿಕೊಂಡು ಅದು ನಮಗೆ ಎಷ್ಟು ಸಂತೋಷ ಕೊಡುತ್ತೆ ಅನ್ನೋದನ್ನು ನಾವೇ ಚಿಂತನೆಯನ್ನು ಮಾಡೋಣ. ಐ ಆಮ್ ನಾಟ್ ಬೌಂಡ್ ಅಂತಂದರೆ ಇಟ್ ಈಸ್ ಎವ್ರಿಥಿಂಗ್ ಫಾರ್ ಮೀ. ದೆನ್ ಐ ಆಮ್ ಪೂರ್ಣ, ಐ ಆಮ್ ಫ್ರೀ, ಐ ಆಮ್ ಎ ಫ್ರೀ ಪರ್ಸನ್. ದೇರ್ ಈಸ್ ನಥಿಂಗ್ ದಟ್ ಕ್ಯಾನ್ ಬೈಂಡ್ ಮೀ, ದೇರ್ ಈಸ್ ನೋ ಬಡಿ ಕ್ಯಾನ್ ಬೈಂಡ್ ಮೀ ಅಂತಂದರೆ ಆ ಮನಸ್ಸಿಗೆ ಇನ್ನೆಷ್ಟು ಸಂಭ್ರಮ ಇರುತ್ತೆ, ಎಷ್ಟು ಸಂತೋಷ ಸಿಗುತ್ತೆ. ಅಂತಹ ಮುಕ್ತಿಯ ಅನುಭವವನ್ನು ಕೊಡುವಂತಹ ಮಳೆಯನ್ನು ಸುರಿಸಲಿ. ಮುಕ್ತ ಪೀಯೂಷ ವರ್ಷೈಹಿ. ಸೊ ಇಂತಹ ಮುಕ್ತಿಯ ಮಳೆ ಸುರಿಸಿದಾಗ ನಾವೆಲ್ಲ ಕುಣಿದಾಡ್ತೀವಲ್ಲ, ಆ ಒಂದು ಸಂಭ್ರಮ ನಮ್ಗೆ ಹೇಗೆ ಬರುತ್ತೆ ಅಂತಂದರೆ, ಆ ಒಂದು ಸಂತೋಷ ಹೇಗೆ ಸಿಗತ್ತೆ ಅಂತಂದರೆ, ಆ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಈ ಮಳೆ ಬರುವಂತಹ ಸಂದರ್ಭದಲ್ಲಿ ನ ಪುನೀಯಾತ್ ಆನಂದಿಹಿ ಮುಕುಂದ. ಹೇ ಪರಮಾತ್ಮ ಮುಕುಂದ, ಮೇ ಯು ಪ್ಯೂರಿಫೈ ಅಸ್. ಇಂತಹ ಮಳೆ ಬರ್ತಾ ಇದೆ, ನಮ್ಮನ್ನು ಪವಿತ್ರರನ್ನಾಗಿ ಮಾಡು. ಯಾಕೆಂದರೆ ಮುಕ್ತಿಯ ಮಳೆ ಇದು. ಸೊ ಈ ಸಂದರ್ಭದಲ್ಲಿ ನಮ್ಮನ್ನು ಪಾವನರನ್ನಾಗಿ ಮಾಡಪ್ಪ. ಎಲ್ಲ ಅಂತಂದರೆ ಆ ಮುಕ್ತಿಯ ಮಳೆ ಮತ್ತು ನಮ್ಮನ್ನು ಪುನೀತರನ್ನಾಗಿ ಮಾಡಿ ಭಗವಂತ ಅಂತಂದರೆ, ಏನೇನು ಪಾಪಗಳಿಂದ ನಾವು ಬಂಧಿತರಾಗ್ತೀವಿ ಅವನ್ನೆಲ್ಲ ಈ ಮಳೆ ತೊಳೆದು ಹಾಕ್ಬಿಡ್ಲಿ. ಆ ಪಾಪಕರ್ಮಗಳನ್ನು ತೊಳೆದು ಹಾಕ್ಬಿಟ್ಟು ನಾವು ಸಂಪೂರ್ಣವಾಗಿ ಲೆಟ್ ಅಸ್ ಬಿ ಫ್ರೀ. ಸೊ ಯು ಮುಕುಂದ, ಹೇ ಪರಮಾತ್ಮ, ನ ಪುನೀಯಾತ್ ಆನಂದಿ. ಆನಂದಿ ಮುಕುಂದ, ಹೇ ಮುಕುಂದ ಪರಮಾತ್ಮ, ಮೇ ಯು ಪ್ಲೀಸ್ ಪ್ಯೂರಿಫೈ ಅಸ್. ಅಂಡ್ ಭೂಃ ಪಾದೌ ಯಸ್ಯ ನಾಭಿಃ ವಿಯದ ಸುರನಿಲ ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶ ಶಿರೋದ್ಯೌ ಮುಖಮಪಿ ದಹನೋ ಯಸ್ಯ ವಾಸೋಯ ಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರವರ ಖಗಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಓಂ ನಮೋ ಭಗವತೆ ವಾಸುದೇವಾಯ. This is another wonderful ವರ್ಣನೆ ಆಫ್ ದಿ ಪರಮಾತ್ಮ ವಿಷ್ಣು. ಇಲ್ಲಿ ಹಿಂದಿನ ಶ್ಲೋಕಗಳಲ್ಲಿ ಕ್ಷೀರಸಾಗರವನ್ನು ಮುಖ್ಯವಾಗಿ ಇಟ್ಕೊಂಡು ಪರಮಾತ್ಮನ ವರ್ಣನೆಯನ್ನು ಮಾಡಿರುವಂತಹದ್ದು. ಕ್ಷೀರಸಾಗರದಲ್ಲಿ ಕುಳಿತಿರುವಂತಹ ವಿಷ್ಣುವಿನ ವರ್ಣನೆಯನ್ನು ನಾವು ಈ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಸೊ ಹಿಂದಿನ ಶ್ಲೋಕದಲ್ಲಿ ಕ್ಷೀರಸಾಗರದಲ್ಲಿ ಕಂಡುಬಂದಂತಹ ಆ ವಿಷ್ಣು ಪರಮಾತ್ಮ ಈಸ್ ಏಕರೂಪ ಪರಮಾತ್ಮ, ವಿಷ್ಣು ಅಲೋನ್. ನಮಗೆ ವಿಷ್ಣು ಬೇಕಿತ್ತು, ವಿಷ್ಣು ಮಾತ್ರ ಅಲ್ಲಿದ್ದಾನೆ. ಹೀ ಈಸ್ ಏಕರೂಪ ವಿಷ್ಣು. ಹೀ ಈಸ್ ಅವರ್ ಡಿಟಿ, ಹೀ ಈಸ್ ಅವರ್ ದೇವತೆ, ಹೀ ಈಸ್ ಮೈ ಇಷ್ಟ ದೇವ. ಸೊ ಹೀ ಈಸ್ ಏಕರೂಪ ಪರಮಾತ್ಮ. ವಿಷ್ಣು ಅಂತ ಹೇಳಿದಾಗ ಹೀ ಈಸ್ ಒನ್ ಸಚ್ ಪರ್ಟಿಕ್ಯುಲರ್ ಫಾರ್ಮ್. ಬಟ್ ಈ ಶ್ಲೋಕ ಇಟ್ ಈಸ್ ಹಿಸ್ ವಿಶ್ವರೂಪ ಡಿಸ್ಕ್ರಿಪ್ಷನ್. ಹಿಂದಿನ ಶ್ಲೋಕದಲ್ಲಿ ಏಕರೂಪ ಪರಮಾತ್ಮನನ್ನು ನೋಡಿದ್ವಿ. ಈ ಒಂದು ಶ್ಲೋಕದಲ್ಲಿ ಭೂಪಾದೌ ಯಸ್ಯ ನಾಭಿ, ಈ ಒಂದು ಶ್ಲೋಕ ಈ ವಿಶ್ವರೂಪಿ ಪರಮಾತ್ಮನನ್ನು ಕುರಿತು ವರ್ಣನೆ ಮಾಡಿರುವಂತಹದ್ದು. ಬಟ್ ಇಲ್ಲಿ ಈ ಒಂದು ಶ್ಲೋಕ, ದಿಸ್ ಪರ್ಟಿಕ್ಯುಲರ್ ಈ ಒಂದು ಶ್ಲೋಕ ಇದರ ರಚನೆ ಮಾಡಿರುವಂತಹದ್ದು ಯಾರು ಅಂತಂದರೆ ತೋಟಕಾಚಾರ್ಯ. This Totakacharya is one of the Shishyas of Bhagavan Shri Shankaracharya. ಆಚಾರ್ಯ ಶಂಕರರ 4 ಜನ ಪ್ರಮುಖ ಶಿಷ್ಯರಲ್ಲಿ ದಿಸ್ ತೋಟಕಾಚಾರ್ಯ ಈಸ್ ಒನ್ ಅಮಾಂಗ್ ದೆಮ್.
ಸೊ ದಿಸ್ ತೋಟಕಾಚಾರ್ಯ, ಇವರ ಒಂದು ಗ್ರಂಥ ಶ್ರುತಿಸಾರ ಸಮುದ್ರ ಅನ್ನುವಂತಹ ಒಂದು ಗ್ರಂಥದಲ್ಲಿ ಈ ಒಂದು ಸ್ತೋತ್ರವನ್ನು ಅವರ ರಚನೆ ಮಾಡಿದ್ದಾರೆ. ಸೊ ಆ ರಚನೆಯಲ್ಲಿ ಭಗವಂತ ವಿಷ್ಣುವನ್ನು ಕುರಿತು ಅವರು ರಚನೆ ಮಾಡಿರೋದ್ರಿಂದ ಇದು ಇಟ್ ಅಪಿಯರ್ಸ್ ಆಸ್ ವಿಶ್ವರೂಪಿ ಮಹಾವಿಷ್ಣುವನ್ನು ಕುರಿತು ಹೇಳಿರುವಂತಹ ಅನೇಕ ಅಂಶಗಳನ್ನು ನಾವಲ್ಲಿ ನೋಡಬಹುದು. ಸೊ ಇಂತಹ ಒಂದು ಶ್ಲೋಕ ಕೂಡ ಧ್ಯಾನ ಶ್ಲೋಕವಾಗಿ ವಿಷ್ಣು ಸಹಸ್ರನಾಮದ ಪಠಣಕ್ಕೆ ಮುಂಚೆ ಸಿಗಲಿ ಎನ್ನುವಂತಹ ಕಾರಣದಿಂದ ನಮ್ಮ ಹಿಂದಿನ ಅನುಭವಿಗಳೇನು ಮಾಡಿದ್ದಾರೆ, ತೋಟಕಾಚಾರ್ಯರ ಆ ಗ್ರಂಥದಲ್ಲಿ ಕಂಡುವಂತಹ ಅಂತಂದರೆ ಶ್ರುತಿಸಾರ ಸಮುದ್ರ ಗ್ರಂಥದಲ್ಲಿ ಇದ್ದ ಈ ಒಂದು ಶ್ಲೋಕವನ್ನು ಒನ್ಸ್ ಅಗೇನ್ ಇಲ್ಲೂ ಕೂಡ ಧ್ಯಾನ ಶ್ಲೋಕ ಅಂತ ಹೇಳಿ ವಿಷ್ಣು ಸಹಸ್ರನಾಮದ ಪಠಣಕ್ಕೆ ಮುಂಚೆ ಯೋಗ್ಯವಾದ ಸ್ತೋತ್ರ ಇದು ಅಂತ ಹೇಳಿ ಇಲ್ಲಿ ತಂದು ಇಟ್ಟಿರುವಂತಹದ್ದು. ಸೊ ದ ಸೇಮ್ ಈಸ್ ಟೇಕನ್ ಹಿಯರ್ ಆಸ್ ಒನ್ ಆಫ್ ದಿ ಧ್ಯಾನ ಶ್ಲೋಕಾಸ್ ಫಾರ್ ವಿಷ್ಣು ಸಹಸ್ರನಾಮ. ಸೊ ಮೋಸ್ಟ್ ಆಫ್ ದಿ ಧ್ಯಾನ ಶ್ಲೋಕಾಸ್ ಅಂತ ಹೇಳಿದಾಗ ಇವೆಲ್ಲ ನಾವು ಮಹಾಭಾರತದಲ್ಲಿ ನಾವು ನೋಡಬಹುದು. ಇಂತಹ ಅನೇಕ ಶ್ಲೋಕಗಳನ್ನು ನಾವು ಮಹಾಭಾರತದಲ್ಲಿ ಅಲ್ಲಿಂದ ಆಯ್ಕೆ ಮಾಡಿಕೊಂಡಿರುವಂತಹದ್ದು. ಮತ್ತಷ್ಟು ಕೆಲವು ಧ್ಯಾನ ಶ್ಲೋಕಗಳನ್ನು ಲಘುನ್ಯಾಸ ಅಂತ ಹೇಳಿ ಅಲ್ಲಿಂದ ತಗೊಂಡಿರುವಂತಹದ್ದು. ಆ ರೀತಿ ದಿಸ್ ಪರ್ಟಿಕ್ಯುಲರ್ ಸ್ತೋತ್ರ ಈಸ್ ಫ್ರಮ್ ಶ್ರುತಿಸಾರ ಸಮುದ್ರಂ ಆಫ್ ಶ್ರೀ ತೋಟಕಾಚಾರ್ಯ, ಒನ್ ಆಫ್ ದಿ ಮೇಜರ್ ಡಿಸೈಪಲ್ಸ್ ಆಫ್ ಭಗವಾನ್ ಶ್ರೀ ಶಂಕರಾಚಾರ್ಯ. So this shloka is not the part of Mahabharata. So it is shloka of Shri Totakacharya. So ಅಲ್ಲಿ ಕೊನೆಯಲ್ಲಿ ವಿಷ್ಣುಮೀಶಂ ನಮಾಮಿ, ವಿಷ್ಣುಮೀಶಂ ನಮಾಮಿ. So Vishnu is the Lord and for him ನಮಾಮಿ, ನಾನು ಅವನನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಟ್ ಟೈಪ್ ಆಫ್ ವಿಷ್ಣು ಹೀ ಈಸ್? ವಿಷ್ಣುಮೀಶಂ, ವಿಷ್ಣುಂ ಈಶಂ. ಈಶಾ ಮೀನ್ಸ್ ಪ್ರಭು, ಹೀ ಈಸ್ ದಿ ಲಾರ್ಡ್. ಸೊ ಲಾರ್ಡ್ ವಿಷ್ಣು, ಅವನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ, ನಮಾಮಿ. ಸೊ ಹೀ ಈಸ್ ವಿಷ್ಣುಮೀಶಂ, ವಿಷ್ಣುಮೀಶಂ ಈಸ್ ಓಕೆ, ಬಟ್ ವಾಟ್ ಕೈಂಡ್ ಆಫ್ ವಿಷ್ಣು ಹೀ ಈಸ್ ಹಿಯರ್? He is Isha, he is Vishnu, it is okay. And it is not his Ekarupa Paramatma. Since it is not Ekarupa Paramatma and it is Vishwarupa Paramatma, the Vishnu is Vishwarupa Paramatma. So what kind of Vishnu he is? So that is being explained here. So he is actually Ekarupa Paramatma, but he is worshipped here as Vishwarupa. Actually Paramatma ಅಂತಂದ್ರೆ he is ಏಕ ಮಾತ್ರ, he is ಏಕಃ. ಇದು we all know it. The Vedanta says, Shastra says, ಎಲ್ಲ ಉಪನಿಷತ್ತುಗಳು, ನಮ್ಮ ಅನುಭವಿಗಳು, ಆಚಾರ್ಯ, everybody knows that Paramatma means ಏಕಃ. There is no doubt about it. Maybe the description is in a different way. Otherwise, he is Ekarupa Paramatma. This Ekarupa Paramatma is worshipped here as Vishwarupa Paramatma. On these grounds, what are those grounds? He is Tribhuvana Vapusham. Vapusha means the Sharira, body, Deha. And his Deha, the Deha of the Vishnu is Tribhuvanam. 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 Tri means Muru, Bhuvanam, Loka. So the body of the Vishnu is like the three worlds. ಮೂರು ಲೋಕಗಳನ್ನು ಒಳಗೊಂಡಂತಹ ದೇಹ ಈ ವಿಷ್ಣುವಿನದಾಗಿದೆ. ಅವನ ಶರೀರ ಈ ರೀತಿ ಮೂರು ಲೋಕಗಳಂತೆ ಇದೆ. ಮೂರು ಲೋಕಗಳು ಅಂತಂದರೆ ದಿ ಲೋವರ್ ಲೋಕ, ದಿಸ್ ಲೋಕ ಅಂಡ್ ದಿ ದೇವತಾ ಲೋಕ, ಉತ್ತಮ ಲೋಕ. ಭೂರ್ಭೂಹು ಸುವಹ ಅಂತ ನಾವು ಹೇಳ್ತೀವಲ್ಲ, ಮೂರು ಲೋಕ. ಸೊ ಅವನ ಶರೀರ ಈಸ್ ಲೈಕ್ ದಟ್, ಮೂರು ಲೋಕ.
His body is like 3 worlds. But the description, according to the description, the body is like 3 worlds. But for him, for Vishnu, he has got only one body. And his one body consists all the lokas. The entire universe. The entire universe is his body. See, we have to understand, ವಿಶ್ವ ಅಂತಂದಾಗ ಇಟ್ ಈಸ್ ನಾಟ್ ಜಸ್ಟ್ ದಿಸ್ ಒನ್ ಲೋಕ. ಅದಕ್ಕೆ ವಿಶ್ವಂ ಅಂತ ಹೇಳಿದ್ರೆ ಈಸ್ ವೆರಿ ವಾಸ್ಟ್ ಯೂನಿವರ್ಸ್. ವಿಶ್ವ ಅಂತ ಹೇಳಿದಾಗ ಇಟ್ ಕನ್ಸಿಸ್ಟ್ಸ್ ಆಫ್ ಎವ್ರಿಥಿಂಗ್, ಸರ್ವಂ. ಸರ್ವಂ ಅನ್ನೋದಕ್ಕೆ ನಾವು ಎಷ್ಟು ಅರ್ಥವನ್ನು ಕೊಡಬಹುದು? ಇನ್ಸ್ಟೆಡ್ ಆಫ್ verbal, we have to think. Sarvam means it includes everything. When it is said everything, ಅಲ್ಲಿ ಅದು ಯಾವುದನ್ನು ಬಿಟ್ಟಿಲ್ಲ. ಏನೇನು ಇದೆ ಅವೆಲ್ಲವನ್ನ ಸೇರಿಸಿ ಸರ್ವಂ ಅಂತ ಹೇಳಿರುವಂತಹ. ಸೊ ವಿಶ್ವಂ ಅಂತಂದಾಗ ದಿಸ್ ವಿಶ್ವಂ, ಇಟ್ ಕನ್ಸಿಸ್ಟ್ಸ್ ಆಲ್ ದಿ ಲೋಕಾಸ್. ವೇದಗಳಲ್ಲಿ, ಪುರಾಣಗಳಲ್ಲಿ 14 ಲೋಕಗಳ ಬಗ್ಗೆ ಡಿಸ್ಕ್ರಿಪ್ಷನ್ ಇದೆ. ಈಗಿರುವ ಈ ಒಂದು ನಾವೇನು ಭೂಮಿ ಅಂತ ಹೇಳ್ತೀವಿ, ಇದರ ಕೆಳಗಡೆ 7 ಲೋಕ ಇದೆ, ಇದರ ಮೇಲ್ಗಡೆ 7 ಲೋಕ ಇದೆ. ಒಟ್ಟು 14 ಲೋಕಗಳು ಇದೆ. ಆ 14 ಲೋಕಗಳು ಕೂಡ ವಿಶ್ವದಲ್ಲಿದೆ. ಅಂಡ್ ಅಗೇನ್ ನಾವು ಏನು ಮಾಡ್ತೀವಿ? ಬ್ರಹ್ಮಾಂಡ ಅಂತ ಹೇಳ್ತೀವಿ. ಬ್ರಹ್ಮಾಂಡ ಅಂತ ಹೇಳಿದಾಗ ಅಲ್ಲಿ ಬ್ರಹ್ಮಾಂಡದಲ್ಲಿ ಈ ಭೂಮಿ ಅಲ್ಲದೆ ಎಷ್ಟೊಂದು ಪ್ಲಾನೆಟ್ಸ್ ಇದೆ. ಅಂಡ್ ಎಷ್ಟೊಂದು ಸೋಲಾರ್ ಸಿಸ್ಟಮ್ ಇಲ್ಲಿರೋ ಸೋಲಾರ್ ಸಿಸ್ಟಮ್ ಇದೆ. ದ ಮಿಲ್ಕಿ ವೇಸ್, ನಕ್ಷತ್ರ ಪುಂಜಾಸ್. ನಾವು ಅಂತರಿಕ್ಷ ಅಂತ ಹೇಳಿ ಭೂಮಿಯನ್ನು, ಈ ಒಂದು ಕಕ್ಷೆಯನ್ನು ಬಿಟ್ಟು ನಾವು ಮೇಲ್ಗಡೆ ಹೋದಾಗ ದಿಸ್ ಭೂಮಿ ಈಸ್ ಅ ಡಸ್ಟ್. ಒಂದು ಬ್ರಹ್ಮಾಂಡ ಅಂತ ಹೇಳಿದಾಗ ಆ ಬ್ರಹ್ಮಾಂಡದಲ್ಲಿ ಈ ಭೂಮಿ ಈಸ್ ಜಸ್ಟ್ ಎ ಡಸ್ಟ್. ದಿಸ್ ಭೂಮಿ ಇಟ್ ಸೆಲ್ಫ್ ಇಟ್ ಡಸ್ಟ್ ಅಂತಂದ್ರೆ ಇನ್ನು ವಿ ಆರ್ ನಥಿಂಗ್. ವಿ ಆರ್ ನಥಿಂಗ್. ಇಲ್ಲಿ ವಿಶ್ವಂ ಅಂತ ಹೇಳಿದಾಗ ಭಗವಂತನ ಈ ಒಂದು ದೇಹವನ್ನ ತ್ರಿಭುವನ ಅಂತ ಕರೆದಿದ್ದಾರೆ. 3 ಲೋಕಗಳು ಇದೆ. 3 ಲೋಕ ಅಂತಂದ್ರೆ ದ ಎಂಟೈರ್ ವಿಶ್ವ. ಸೊ ಅಗೇನ್ ವಿಶ್ವ ಅಂತಂದಾಗ ಒಂದು ಬ್ರಹ್ಮಾಂಡದಲ್ಲಿ ಇಷ್ಟು ದೊಡ್ಡ ಅನೇಕಗಳನ್ನು ನಾವು ನೋಡ್ತೀವಿ. ಅನೇಕ ಪ್ಲಾನೆಟ್ಸ್ಗಳು, ಇನ್ಕ್ಲೂಡಿಂಗ್ ದ ಭೂಮಿ, ದಿ ಮಿಲ್ಕಿ ವೇಸ್, ಸೋಲಾರ್ ಸಿಸ್ಟಮ್, nakshatra punjas and so many other, and yet to manifest so many lokas already manifested. See, it is, we cannot even imagine, beyond our imagination. It is such huge. One Brahmanda is so huge. But this Vishnu is the Lord for so many such Brahmandas. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಸೊ ಇಲ್ಲಿ ದಿ ಬಾಡಿ ಆಫ್ ದಿ ವಿಷ್ಣು ಈಸ್ ಲೈಕ್ ತ್ರಿಭುವನ ಅಂತ ಹೇಳಿದ್ರು ಕೂಡ ಇಟ್ ಈಸ್ ವೆರಿ ಸ್ಮಾಲ್. ನಮಗೆ ಅರ್ಥ ಆಗಲಿ ಅಂತ ನಾವು ತ್ರಿಭುವನ ಅಂತ ಇಲ್ಲಿ 3 ಲೋಕಗಳನ್ನು ಒಳಗೊಂಡಂತಹ ಅವನ ದೇಹ ಈ ರೀತಿ ಇದೆ ಅನ್ನೋ ಡಿಸ್ಕ್ರಿಪ್ಷನ್ ನೋಡ್ತೀವಿ. ಆ್ಯಕ್ಚುಲಾಗಿ 3 ಲೋಕ ಅಂತ ಹೇಳಿದಾಗ ಅದಕ್ಕೆ ಇನ್ನೊಂದು ವರ್ಣನೆ ಸಿಗಲಿ ಅಥವಾ ಇನ್ನೊಂದು ಚೂರು ಅರ್ಥ ಆಗಲಿ ಅಂದ್ಬಿಟ್ಟು ಏನು ಮಾಡ್ತೀವಿ, ಈ ಭೂಮಿಗಿಂತ ಕೆಳಗಡೆ ಇರೋದನ್ನ ಒಂದು ಲೋಕ, ಆ ನಂತರದಲ್ಲಿ ಅಂದರೆ ಪಾತಾಳ ಲೋಕ, ಈ ಭೂಮಿ ಮತ್ತು ದೇವಲೋಕ, ಇದು 3 ಲೋಕ ಅಂತ ಹೇಳ್ತೀವಿ. ವೆನ್ ವಿ
ಇನ್ನು ಪುರಾಣ ಅಂತ ಹೇಳಿದಾಗ ಪುರಾಣದಲ್ಲಿ ವರ್ಣನೆ ಮಾಡುವಂತಹದ್ದೇ 14 ಲೋಕಗಳು. ಸೊ ಒಂದು ಬ್ರಹ್ಮಾಂಡ ಅಂತ ಹೇಳಿದಾಗ ಇಂತಹ 14 ಲೋಕಗಳು, ಸೋಲಾರ್ ಸಿಸ್ಟಮ್, ಸೋ ಮೆನಿ ಪ್ಲಾನೆಟ್ಸ್ and so many empty space. Bhagavanta is everywhere ಅಂತಂದಾಗ he is there in the empty space also where he is not. ಸೊ ಭಾಗವತದಲ್ಲಿ ಒಂದು ಕಡೆ ಬರುತ್ತೆ, ಭಗವಂತ ಈಸ್ ಎವ್ರಿವೇರ್ ಅಂತ ಹೇಳಿದಾಗ ನನ್ನಲ್ಲಿ, ನಿನ್ನಲ್ಲಿ, ನನ್ನ ಹೃದಯದಲ್ಲಿ, ನಿನ್ನ ಹೃದಯದಲ್ಲಿ, ಈ ಭೂಮಿಯಲ್ಲಿ ಎಲ್ಲ ಕಡೆ ಅವನಿದ್ದಾನೆ ಅಂತ ಹೇಳ್ತೀವಿ. ಬಟ್ ಒಂದು ಬ್ರಹ್ಮಾಂಡ ಅಂತ ಹೇಳಿದಾಗ ಇಲ್ಲಿ ಆ ಎಂಟಿ ಸ್ಪೇಸ್ ಅನ್ನುವಂತಹದ್ದು ವಿಪರೀತವಾಗಿ ಬಹಳ ದೊಡ್ಡದಾಗಿದೆ. ಈವನ್ ಎಂಟಿ ಸ್ಪೇಸಲ್ಲೂ ಕೂಡ ಭಗವಂತ ಇದ್ದಾನೆ ಅಂತಂದಾಗ ನಾವು ಭಗವಂತನನ್ನ ನಾವು ಎಷ್ಟು ಅರ್ಥ ಮಾಡಿಕೊಂಡ್ರೂ ಸಾಲದು. ಹಿ ಈಸ್ ಎವ್ರಿವೇರ್. ದಟ್ ಈಸ್ ಆಲ್ ಪರ್ವೇಸಿವ್. ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತಂದಾಗ ಇಂತಹ ವರ್ಣನೆಗಳು ನಾವು ಇದನ್ನು ಇಮ್ಯಾಜಿನ್ ಮಾಡ್ಕೋತೀವಿ ಅಂತಂದರೆ ಸಾಕು, ನಮ್ಮ ಮನಸ್ಸು ಶಾಂತವಾಗುತ್ತೆ. ಯಾಕೆಂತಂದ್ರೆ ಗಲಾಟೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ನಾವು ಪ್ಲಸ್ ಮನಸ್ಸು ಸೇರಿ ವಿ ಆರ್ ನಥಿಂಗ್ ಅನ್ನುವಂತಹ ಒಂದು ಸತ್ಯ ನಮಗೆ ಗೊತ್ತಾದಾಗ ವಿ ಬಿಕಮ್ ಸ್ಟಿಲ್, ವಿ ಆರ್ ನಥಿಂಗ್. ಅದು ಗೊತ್ತಾದಾಗ ದೆರ್ ಈಸ್ ನೋ ಅಹಂಕಾರ ಕೆನಾಟ್ ರೈಸ್. ವೈ ಧ್ಯಾನ ಶ್ಲೋಕ ಇಸ್ ರಿಕ್ವೈರ್ಡ್. ನಾವು ಎಷ್ಟು ಕೂಗಾಡ್ತೀವಿ, ನಾನು, ನಂದು, ನನಗೆ. ಭಗವಂತ ಅಂತ ಹೇಳಿ ಇಂತಹ ವಿಚಾರಗಳನ್ನು ಕುರಿತು ನಾವು ಚಿಂತನೆ ಮಾಡೋದಕ್ಕೆ ಕೂತ್ಕೊಂಡಾಗ, ವೆನ್ ದ ಟ್ರೂತ್ ಈಸ್ ರಿವೀಲ್ಡ್ ದಟ್ ಯು ಆರ್ ನಥಿಂಗ್ ಅನ್ನುವಂತಹದ್ದು ಅದು ನಮಗೆ ಹೇಳಿದಾಗ ವಿ ಬಿಕಮ್ ಸೋ ಸ್ಮಾಲ್. ಸೊ ಇಲ್ಲಿ ಭಗವಂತ ತ್ರಿಭುವನ ವಪುಷ ಮೀನ್ಸ್ ಬಾಡಿ, and his sharira is like 3 worlds, 3 ಲೋಕ. ಬಟ್ ಫಾರ್ ವಿಷ್ಣು ಇಟ್ ಈಸ್ 1 ಶರೀರ, ದಟ್ಸ್ ಆಲ್. ನಮಗೆ ಅದು 3 ಲೋಕಗಳು. ದ ಎಂಟೈರ್ ಯೂನಿವರ್ಸ್ ಈಸ್ ಲೈಕ್ ಹಿಸ್ ಬಾಡಿ. ಸೊ ವಿಶ್ವ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ there is manifested jagat and there is unmanifested jagat also. It is yet to. ಸೊ ಕಣ್ಣಿಗೆ ಕಾಣ್ತಾ ಇರುವಂತಹ ಲೋಕಗಳು ಮತ್ತು ಮುಂದೆ ಇನ್ನು ಗೋಚರಕ್ಕೆ ಬರಬಹುದಾದಂತಹ ಲೋಕಗಳು. ಸೊ ದ ಎಂಟೈರ್ ಯೂನಿವರ್ಸ್ ಈಸ್ ಹಿಸ್ ಬಾಡಿ ಅಂತಂದ್ರೆ, ಇನ್ನು ಅವನ ದ ಲಿಮ್ಸ್, ಅವನ ದೇಹ ಈ ರೀತಿ ಇದೆ ಅಂತ ಹೇಳಿದಾಗ, 3 ಲೋಕಗಳು ಅಂತ ಹೇಳಿದಾಗ ಮತ್ತಷ್ಟು ಕ್ಲಾರಿಟಿ ಸಿಗಲಿ. ಇನ್ನು ಅವನ ಎಷ್ಟೊಂದು ಅಂಗ, ಒಂದು ಶರೀರ ಅಂತಂದಾಗ, ಶರೀರ ಅಂತಂದರೆ ದೇರ್ ಆರ್ ಸೋ ಮೆನಿ ಲಿಮ್ಸ್ ಆಲ್ಸೋ. ಆ ಅಂಗಾಂಗಗಳ ವರ್ಣನೆ ಅದನ್ನು ಕೂಡ ಇಲ್ಲಿ ಬಹಳ ಸುಂದರವಾಗಿ ಹೇಳಿದೆ. ಸೊ ಅವನ ಅಂಗಾಂಗಗಳು ಯಾವುದು, ಅದು ಯಾವ ರೀತಿ ಕಂಡು ಬಂದಿದೆ? ವಿಷ್ಣುವಿನ ಅಂಗಾಂಗಗಳು, ಅವನ ಶರೀರ ಈಸ್ ಲೈಕ್ 3 ವರ್ಲ್ಡ್ಸ್, ತ್ರಿಭುವನ ವಪುಷಂ. ಭೂಪಾದೌ ಯಸ್ಯ, ಪಾದೌ ಭೂಹು ಯಸ್ಯ. ಅವನ ಪಾದಗಳು ಹೇಗೆ ಅಂತಂದ್ರೆ, ಭೂಹು ದಿ ಅರ್ತ್ ಇಟ್ ಸೆಲ್ಫ್ ಈಸ್ ಹಿಸ್ ಪಾದ. ನಾವೇನು ಭೂಮಿ ಅಂತ ಹೇಳ್ತಾ ಇದೀವಿ, ದಟ್ ಈಸ್ ಹಿಸ್ ಪಾದ. ದಿ ಎಂಟೈರ್ ಭೂಮಿ ಈಸ್ ಹಿಸ್ ಪಾದ. ಭಗವಂತ 3 ಹೆಜ್ಜೆಯನ್ನು ನಾನು ಅಳಿತೀನಿ ಅಂತಂದಾಗ, 1 ಹೆಜ್ಜೆ ಎಂಟೈರ್ ಭೂಮಿಯನ್ನು ಅಳಿಯತ್ತೆ. ಸೋ ಬಿಗ್, ಸೋ ಬಿಗ್, ಸೋ ಬಿಗ್.
ಸೊ ಈ ಭೂಮಿಯೇ ಅವನ ಪಾದಗಳು. ಆ್ಯಂಡ್ ಹಿಸ್ ನಾಭಿಹಿ ವಿಯತ್. ಸೊ ನಾಭಿ ಅಂತಂದರೆ ಒಂದು ಪರಮಾತ್ಮನ ಒಂದು ನಾಭಿ ಅಂತಂದರೆ ಹೊಕ್ಕಳು, ಅದು ಇಟ್ ಈಸ್ ವಿಯತ್ ಅಂದರೆ ಆಕಾಶ. ಪಾದ ಭೂಮಿ ಥರ, ನಾಭಿ ಈಸ್ ಲೈಕ್ ಹಿಸ್ ಆಕಾಶ. ಹಿಸ್ ನಾಭಿ ಈಸ್ ಲೈಕ್ ಆಕಾಶ, ಸ್ಪೇಸ್. ಅಸುಹು ಅನಿಲಃ. ಅಸುಹು ಮೀನ್ಸ್ ಪ್ರಾಣ. ಪ್ರಾಣ, ದಿ ವೈಟಲ್ ಪವರ್. ಅಸು ಮೀನ್ಸ್ ಪ್ರಾಣ. ವಾಟ್ ಈಸ್ ದಟ್ ಪ್ರಾಣ? ದಟ್ ಈಸ್ ಅನಿಲಃ, ದ ವಿಂಡ್. ಅದಕ್ಕೆ ವಾಯು ಅಂತಂದಾಗ ಅದನ್ನು ಪ್ರಾಣ ಅಂತ ಹೇಳ್ತೀವಿ, ಪ್ರಾಣವಾಯು ಅಂತ ಕೂಡ ಕರಿತೀವಿ, ದ ವೈಟಲ್ ಎನರ್ಜಿ. ಸೊ ಪರಮಾತ್ಮ ಮಹಾವಿಷ್ಣುವಿನ ಉಸಿರಾಟ, ದ ಬ್ರೀತಿಂಗ್ ಆಫ್ ಮಹಾವಿಷ್ಣು ಅಂತಂದರೆ ಬ್ರೀತಿಂಗ್ ಈಸ್ ವಾಯು ಸಂಚಾರ. ನಾವು ಎಲ್ಲ ಕಡೆ ಗಾಳಿ ಬೀಸ್ತಾ ಇದೆ, ವಾಯು ಸಂಚಾರ ಆಗ್ತಾ ಇದೆ, ಹೀಗೆಲ್ಲ ನಾವು ಮಾತನಾಡ್ತೀವಿ. ಆ್ಯಂಡ್ ವಾಯು ಅಂತಂದಾಗ ಒಂದು ಅಧಿಷ್ಠಾನ ದೇವತೆ ಅಂತ ಕೂಡ ನಾವು ಹೇಳ್ತೀವಿ. ಸೊ ದಟ್ ದ ವೆರಿ ಡ್ಯೂಟಿ, ದ ವೆರಿ ಕರ್ಮ ಆಫ್ ದಟ್ ಪರ್ಟಿಕ್ಯುಲರ್ ಡ್ಯೂಟಿ ಕಾಲ್ಡ್ ದಿ ವಾಯುದೇವತಾ ಅಂತಂದಾಗ ಅವನು ಎಲ್ಲ ಕಡೆ ಗಾಳಿಯನ್ನು ಬೀಸ್ತಾ ಇರಬೇಕು, ನಿರಂತರವಾಗಿ ಅವನು ಎಲ್ಲ ಕಡೆ ಎಲ್ಲರಿಗೂ ಗಾಳಿಯನ್ನು ಅವನು ಕೊಡ್ತಾನೆ ಇರಬೇಕು. ದಟ್ ಈಸ್ ಹಿಸ್ ಡ್ಯೂಟಿ. ದಟ್ ದೇವತಾ ಇಸ್ ಮೆಂಟ್ ಫಾರ್ ದಟ್ ವಾಯುದೇವತಾ. ಸೊ ವಾಯು ಸಂಚಾರ ಎಲ್ಲ ಕಡೆ ಇದೆ, ಎಲ್ಲ ಕಡೆ ವಾಯು ಸಂಚಾರ ಇರೋದ್ರಿಂದ ಜೀವರಾಶಿಗಳೆಲ್ಲ ಹೀಗೆ ತಮ್ಮ ಪ್ರಾಣವನ್ನು ಇಟ್ಕೊಂಡು ಇಲ್ಲಿ ಬದುಕು ನೋಡ್ತಾ ಇರುವಂತಹದ್ದು. ಸೊ ಬದುಕಿಗೆ ಮುಖ್ಯ ಅಂತಂದರೆ ದಿಸ್ ಉಸಿರಾಟ ಹೇಗೆ ಅಂತಂದರೆ ಬಿಕಾಸ್ ದಟ್ ಬ್ರೀತಿಂಗ್ ಈಸ್ ಬಿಕಾಸ್ ಆಫ್ ದಿ ವಾಯು. ಆ್ಯಂಡ್ ದಿ ಉಸಿರಾಟ ಆಫ್ ದಿ ಮಹಾವಿಷ್ಣು ಈಸ್ ವಾಯು ಸಂಚಾರ. ಸೊ ನಾವು ಗಾಳಿ ಬೀಸ್ತಾ ಇದೆ ಅಂತ ನಾವು ಅನ್ಕೋತೀವಲ್ಲ, ಅಂತಂದರೆ ಪರಮಾತ್ಮ ಉಸಿರಾಡ್ತಾ ಇದ್ದಾನೆ. ದಟ್ ಈಸ್ ದಿ ಡಿಸ್ಕ್ರಿಪ್ಷನ್. ಸೊ ಪ್ರಾಣ ಆಫ್ ದಿ ವಿಶ್ವರೂಪ ಮಹಾವಿಷ್ಣು ಉಸಿರಾಟ ಅನ್ನುವಂತಹದ್ದು. ಸೊ ಚಂದ್ರ ಸೂರ್ಯೌ ಚ ನೇತ್ರೆ. ಸೊ ಸೂರ್ಯ ಮತ್ತು ಚಂದ್ರ, ದೇ ಆರ್ ಸೆಡ್ ಟು ಬಿ ಹಿಸ್ ಐಸ್. ಕರ್ಣಾವಾಶಃ, ಕರ್ಣೌ ಆಶ. ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ ದಿಸ್ ಆಶಾ ಅಂತಂದರೆ ದಿ ಕಾಮನ್ ಮೀನಿಂಗ್ ಆಫ್ ಆಶಾ ಇಸ್ ಡಿಸೈರ್. ಬಟ್ ಇಲ್ಲಿ ಆಶಾ ಅಂತಂದರೆ ಇಲ್ಲಿ ಈ ಸಂದರ್ಭದಲ್ಲಿ ಸಿಕ್ಕಿರುವ ಅರ್ಥ ಇಸ್ ಡೈರೆಕ್ಷನ್, ದಿಕ್ಕು. ಸೊ ಪರಮಾತ್ಮನ ಕಿವಿಗಳು ಅಂತ ನಾವೇನು ಹೇಳ್ತೀವಿ, ಕರ್ಣೌ ದ್ವಿವಚನ. ಸೊ ಪರಮಾತ್ಮನ ಕಿವಿಗಳು ದಿಕ್ಕುಗಳಂತೆ. ಎಗೇನ್ ದಿಕ್ಕುಗಳು ಅಂತ ಹೇಳಿದಾಗ ಆ್ಯಕ್ಚುಲಾಗಿ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ನಾವು 4 ದಿಕ್ಕನ್ನು ನಾವು ಕುರಿತು ಮಾತನಾಡ್ತೀವಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳಿ ಕೇವಲ 4 ದಿಕ್ಕುಗಳನ್ನು ಮುಖ್ಯವಾಗಿ ಇಟ್ಕೊಂಡು ನಾವು ಮಾತನಾಡ್ತೀವಿ. ಮತ್ತಷ್ಟು ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟ ದಿಕ್ಕುಗಳು ಅಂತ ಹೇಳ್ತೀವಿ. ಅಂತಂದರೆ 4 ಮೈನ್ ಡೈರೆಕ್ಷನ್ಸ್ ಆ್ಯಂಡ್ ಅನದರ್ 4 ಸೆಕೆಂಡರಿ ಡೈರೆಕ್ಷನ್ಸ್. ಸೊ ಹೀಗೆ ಪ್ರೈಮರಿ ಡೈರೆಕ್ಷನ್ಸ್ ಅಂತ ಹೇಳಿ 4 ದಿಕ್ಕುಗಳನ್ನು ಸಾಮಾನ್ಯ ಭಾಷೆಯಲ್ಲಿ ನಾವು ಹೇಳ್ತೀವಿ. ವಿಚಾರ ಮತ್ತಷ್ಟು ಕೂಲಂಕುಷವಾಗಿ ಬೇಕು ಅಂತಂದಾಗ ನಾವು ಅಷ್ಟು ದಿಕ್ಕುಗಳನ್ನು ಸೇರಿಸಿ ಮಾತನಾಡ್ತೀವಿ. ಆಗ್ನೇಯ, ವಾಯುವ್ಯ, ಈಶಾನ್ಯ ಇತ್ಯಾದಿ. ಸೊ ಒಟ್ಟು 8 ದಿಕ್ಕುಗಳು ಅಂತ ಹೇಳ್ತೀವಿ, ಅಷ್ಟ ದಿಕ್ಕುಗಳು ಅಂತ ಹೇಳ್ತೀವಿ. ಬಟ್ ಅನೇಕ ಸಂದರ್ಭಗಳಲ್ಲಿ ದಶದಿಕ್ಕು ಅನ್ನುವಂತಹದ್ದು ಕೂಡ ಬರುತ್ತೆ. ಸೊ ಈ ಅಷ್ಟ ದಿಕ್ಕುಗಳು ಪ್ಲಸ್ ಭೂಮಿ ಅಂಡ್ ಆಕಾಶ ಸೇರಿ ದಶದಿಕ್ಕುಗಳು. ನಾವು ದಶರಥ ಅಂತ ಹೇಳ್ತೀವಲ್ಲ, ದಟ್ ನೇಮ್ ಈಸ್ ಗಿವನ್ ಟು ದಿ ಮಹಾರಾಜ, ಶ್ರೀರಾಮಚಂದ್ರನ ತಂದೆ, ಪ್ರಭು ಶ್ರೀರಾಮನ ತಂದೆ ದಶರಥ ಅಂತ ಹೇಳಿದಾಗ ವೈ ದಟ್ ಅವನಿಗೆ ಆ ಒಂದು ಹೆಸರಿದೆ ಅಂತಂದರೆ ದಶ ದಿಕ್ಕುಗಳಲ್ಲಿ ಅವನು ರಥವನ್ನು ಓಡಿಸುವಂತಹ ಒಂದು ಶಕ್ತಿ ಅವನಲ್ಲಿತ್ತು. ಸೊ ದಶ ದಿಕ್ಕುಗಳಿಗೂ ಅವನು ತನ್ನ ರಥವನ್ನು
ಚಲಾಯಿಸ್ತಾ ಇದ್ದ. ಅಗೇನ್ ದಶದಿಕ್ಕು ಅಂತಂದರೆ 4 ಪ್ರೈಮರಿ ಡೈರೆಕ್ಷನ್ಸ್, 4 ಸೆಕೆಂಡರಿ ಡೈರೆಕ್ಷನ್ಸ್, 8 ಆಯಿತು. ಭೂಮಿ ಆ್ಯಂಡ್ ಆಕಾಶ 10 ಡೈರೆಕ್ಷನ್ಸ್. ದಿಸ್ 10 ಡೈರೆಕ್ಷನ್ಸ್ ಯಾವುದು ಅಂತಂದರೆ ದಿ ಕರ್ಣವ್ ಆಫ್ ದಿ ಮಹಾವಿಷ್ಣು. ಮಹಾವಿಷ್ಣುವಿನ ಕಿವಿಗಳು ಹೀಗೆ ಪರಮಾತ್ಮನ 10 ದಿಕ್ಕುಗಳಾಗಿದೆ. ಸೊ ಆಲ್ ದಿ 10 ಡೈರೆಕ್ಷನ್ಸ್ ಆರ್ ಹಿಸ್ ಇಯರ್ಸ್. ವೈ ಇಟ್ ಈಸ್ ಸೆಟ್ ಸೊ? ಬಿಕಾಸ್ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ನಾನು ನಿನಗೊಂದು ಗುಟ್ಟು ಹೇಳ್ತೀನಿ, ನೀ ಯಾರಿಗೂ ಹೇಳಬೇಡ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮಥಿಂಗ್. ಯಾರು ಇಲ್ಲದೆ ಇರೋ ಸಂದರ್ಭದಲ್ಲಿ ನಾನು ಹಿಂಗೆ ಹೇಳ್ತೀನಿ. ಸೊ ಯಾರಿಗೂ ಗೊತ್ತಾಗಬಾರ್ದು. ದಟ್ ವಿ ಕಾಲ್ ಇಟ್ ಗುಟ್ಟು, ಬಿಕಾಸ್ ಇಟ್ ಈಸ್ ರಹಸ್ಯ. ಎವ್ರಿಬಡಿ ಶುಡ್ ನಾಟ್ ನೋ ದಿಸ್. ಸೊ ಇಟ್ ಈಸ್ ವೆರಿ ಸೀಕ್ರೆಟ್. ಸೊ ಐ ವಿಲ್ ಟೆಲ್ ಯು. You keep it with you. But ಪರಮಾತ್ಮನ ಕಿವಿ is like 10 directions, nothing you can hide. So Paramatma can listen to anything and everything, and wherever it is, wherever you speak, he will come to know it. Not only that, ಕೇವಲ ನೀನು ಹೇಳಬಹುದಾದಂತಹ ಗುಟ್ಟುಗಳನ್ನು ಅವನು ಕೇಳಿಸ್ಕೋತಾನೆ, ಅಷ್ಟು ಮಾತ್ರ ಅಲ್ಲ. ನಾನು ಹಿಂಗೆ ಹೇಳದೇ ಇಲ್ಲ ಗುಟ್ಟು. ಐ ಹ್ಯಾವ್ ಸಮಥಿಂಗ್ ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು. ಈವನ್ ಪರಮಾತ್ಮ ಹಿ ವಿಲ್ ನೋ ದಟ್ ಆಲ್ಸೋ. ದಟ್ ಈಸ್ ಹಿಸ್ ಕೆಪಾಸಿಟಿ. ಸೊ ದಶದಿಕ್ಕು ಅಂತ ಯಾಕೆ ಅಂತ ಅಂತಂದರೆ ಭಗವಂತನಿಂದ ನಾವೇನು ಮುಚ್ಚಿಡೋಕ್ಕಾಗೋದಿಲ್ಲ ಅನ್ನುವಂತಹದ್ದು ಕೂಡ ನಾವಿಲ್ಲಿ ಅನುಸಂಧಾನ ಮಾಡಿಕೊಂಡಾಗ ನಮಗೇನು ಗೊತ್ತಾಗುತ್ತೆ ಅಂತಂದರೆ ನಾವು ಈ ಗುಟ್ಟು ಅಥವಾ ಮುಚ್ಚಿಡೋ ಅಂತಹದ್ದು ಯಾಕೆ ಮಾಡ್ತೀವಿ ಅಂತಂದರೆ, ಒಂದು ಸ್ವಾರ್ಥ, ಮತ್ತೊಂದು ಮೋಸ. ನನಗೇನೋ ಒಂದು ಬೇಕು ಅಂತ ಹೇಳಿ ಏನು ಮಾಡ್ತೀನಿ, ನನ್ನ ಹತ್ರ ಇರೋವಂತಹದ್ದನ್ನು ನಾನು ಮುಚ್ಚಿಡ್ತೀನಿ, ಹೈಡ್ ಮಾಡ್ತೀನಿ. ಅಥವಾ ನನಗೆ ಗೊತ್ತಿರುವಂತಹ ಕೆಲವು ಸತ್ಯನ ನಾನು ಇನ್ನೊಬ್ಬನಿಗೆ ತಿಳಿಸೋದಿಲ್ಲ. ಇದೆಲ್ಲ ಏನು ಯಾತಕ್ಕೆ ಅಂತಂದರೆ ಬಿಕಾಸ್ ಆಫ್ ಸ್ವಾರ್ಥ. ನಾನು ಮಾತ್ರ ಬದುಕಬೇಕು, ಇಂತಹದ್ದು ನನಗೆ ಬೇಕು. ಸೊ ಇಲ್ಲಿ ಈ ಧ್ಯಾನ ಶ್ಲೋಕದಲ್ಲಿ ಭಗವಂತನ ಒಂದು ವಿಶ್ವರೂಪ ದರ್ಶನದ ಒಂದು ಭಾಗವಾಗಿ ವಿಶ್ವರೂಪಿ ಪರಮಾತ್ಮ ಹೀಸ್ ಅನ್ನುವಂಥದ್ದನ್ನು ಹೇಳ್ತಾ ಜೊತೆಗೆ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಹಿಸ್ ಕರ್ಣವ್, ಅವನ ಕಿವಿಗಳು ಹೇಗೆ ಅಂತಂದರೆ ಇಟ್ ಈಸ್ ಲೈಕ್ 10 ಡೈರೆಕ್ಷನ್ಸ್, 10 ದಿಕ್ಕುಗಳ ಥರ. ಯಾಕೆ ಅದನ್ನು ಹೇಳಿದ್ದೀವಿ ದಿಕ್ಕು ಅಂತಂದರೆ, ಬಿಕಾಸ್ ಯು ಕೆನಾಟ್ ಹೈಡ್ ಎನಿಥಿಂಗ್ ಫ್ರಮ್ ಹಿಮ್. ನೀ ಯಾವ ಒಂದು ರಹಸ್ಯವಾದ ಮಾತುಕತೆಗಳನ್ನು ಅವನಿಂದ ಮುಚ್ಚಿಡೋಕ್ಕಾಗೋದಿಲ್ಲ. ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಲಿಸನ್ ಟು ದಟ್ ಆಲ್ಸೋ. ಯಾವುದೇ ಒಂದು ಪಾಯಿಂಟ್, ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ನೀನು ಕೂತ್ಕೊಂಡು ಮಾತನಾಡಿದ್ರೆ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್, ಹಿಸ್ ಇಯರ್ಸ್ ಕ್ಯಾನ್ ಕ್ಯಾಪ್ಚರ್ ದಟ್ ಸೌಂಡ್. ಅವನಿಗೆ ಅದು ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಾನು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ, ನಾನು ಹೇಳೋದೇ ಇಲ್ಲ. ಇಟ್ ಈಸ್ ದೇರ್ ಇನ್ ದಿ ಮೈಂಡ್. ಭಗವಂತ ನೋಸ್ ದಟ್ ಆಲ್ಸೋ. ಸೊ ಇದು ಇಟ್ ಈಸ್ ನಾಟ್ ಜಸ್ಟ್ ವರ್ಣನೆ. ಸೊ ದಟ್ ಇಟ್ ಪ್ರಿಪೇರ್ಸ್ ಯು ಇನ್ ಸಚ್ ಎ ವೇ ದಟ್ ಯು ಆರ್ ಸೋ ಓಪನ್. ದೇರ್ ಇಸ್ ನೋ ಸ್ವಾರ್ಥ ಇನ್ ಯು. There is no selfishness that can grow in you. See, there are so many things, there are so many vicharas are there in the Vedanta. ಸುಮ್ಮನೆ ಹೇಳೋದಿಲ್ಲ, ಏನೋ ಒಂದು ಪರಮಾತ್ಮನನ್ನು ಉತ್ಪ್ರೇಕ್ಷೆ, ಏನೋ ಒಂದು ಅವನ ಮಹಿಮೆ, ಜಸ್ಟ್ ಟು ಗ್ಲೋರಿಫೈ, ಅವನನ್ನು ಸ್ತುತಿ ಮಾಡ್ತೀನಿ ಅಂತ ವರ್ಣನೆ ಅಲ್ಲ. ದೆರ್ ಈಸ್ ಅ ಲೆಸನ್, ದೆರ್ ಈಸ್ ಅ ಹಿಡನ್ ಮೆಸೇಜ್ ದಟ್ ಯು ಕ್ಯಾನ್ ಲರ್ನ್ ಸಮಥಿಂಗ್. ಇಲ್ಲಿ ಅದೇ ರೀತಿ ಇಲ್ಲಿ Karnav of the Mahavishnu is like the 10 directions, and you cannot hide anything from him. He can listen to you from wherever you speak, whatever you speak. Even if you don't speak, it is in your mind. That also he comes to know. That means be pure anta ಒಂದು ಎಚ್ಚರಿಕೆ. ಇಟ್ಸ್ an alert, an alerting ಒಂದು ಮೆಸೇಜ್ ಇದೆ ನಮಗೆ. How we have to be here.
ಸೊ ನಮ್ಮ ಲೈಫ್ ಸಾರ್ಥಕ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಬಿ ವೆರಿ ಪ್ಯೂರ್. ಸೊ ಮಧ್ಯದಲ್ಲಿ ಇಂತಹ ಒಂದು ಮೆಸೇಜು, ಒಂದು ಸ್ತೋತ್ರ ಅಥವಾ ಒಂದು ಯಾವುದೋ ಒಂದು ಭಗವಂತನ ವರ್ಣನೆ ತಂದಾಗ ಇಂತಹ ವಿಚಾರಗಳನ್ನು ನಮಗೆ ಸಿಕ್ಕಿದಾಗ ಇಟ್ ವಿಲ್ ಹೆಲ್ಪ್ ಅಸ್ ಟು ಎನ್ಹ್ಯಾನ್ಸ್ ಅವರ್, ನಮ್ಮ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ನಾವು ಪ್ಯೂರಿಟಿನ ಕಾಪಾಡ್ಕೋಬಹುದು, ಮ್ಯಾಕ್ಸಿಮಮ್ ಸತ್ಯಕ್ಕೆ ಹತ್ತಿರವಾಗಿ ನಮ್ಮ ಬದುಕನ್ನ ಇಟ್ಕೋಬೋದು. ಸೊ ದಟ್ ದ ಬದುಕು ಬಿಕಮ್ಸ್ ವೆರಿ ಸಾರ್ಥಕ. ಸೊ ಇಟ್ ಈಸ್ ಫಾರ್ ಅವರ್ ಬೆನಿಫಿಟ್ ಓನ್ಲಿ. ಈವನ್ ದಿಸ್ ಈಸ್ ದಿ ಸ್ತೋತ್ರ ಆಫ್ ದಿ ಪರಮಾತ್ಮ. ಇಲ್ಲಿ ಭಗವಂತನನ್ನು ಹೊಗಳ್ತಾ ಇದ್ದೀನಿ ಅಂತಂದ್ರೂ ಕೂಡ ಥ್ರೂ ದಟ್ ನನಗೆ ಬೆನಿಫಿಟ್ ಸಿಗ್ತಾ ಇದೆ. ದಟ್ ಈಸ್ ದಿ ಬ್ಯೂಟಿ ಆಫ್ ದಿ ಸ್ತೋತ್ರ ಆಫ್ ಎನಿ ಲಾರ್ಡ್ ಫಾರ್ ದಟ್ ಮ್ಯಾಟರ್, ಎನಿ ಸ್ತೋತ್ರ ಫಾರ್ ದಟ್ ಮ್ಯಾಟರ್. ವೆನ್ ದೆರ್ ಈಸ್ ಅ ಮಹಿಮೆ ಆಫ್ ದಿ ಭಗವಂತ ಈಸ್ ಬಿನ್ ಎಕ್ಸ್ಪ್ಲೈನ್ಡ್ ಅಂತಂದರೆ somewhere it is for you to learn some messages so that you can grow well. That is the hidden message. ಹೀಗೆ ಶಿರಃ ದ್ಯೌ, ಇಲ್ಲಿ ಮೇಲ್ಗಡೆ ಕೂಡ ಒಂದು ಲೋಕ ಇದೆ. ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂತಂದರೆ ಪರಮಾತ್ಮ ಅಂತ ಹೇಳಿದಾಗ ನಾವು ಮೇಲ್ಗಡೆ ಬೆರಳು ಮಾಡಿ ತೋರಿಸ್ತೀವಿ. ಯಾಕೆಂದರೆ ಉತ್ತಮವಾದ ಲೋಕ ಎಲ್ಲಿದೆ ಅಂತಂದರೆ ಮೇಲ್ಗಡೆ. ಸೊ ಮೇಲ್ಗಡೆ ಇನ್ನೊಂದು ಲೋಕ ಇದೆ ಅನ್ನೋಂತಹದ್ದು ನಮ್ಮ ನಂಬಿಕೆ ಹಾಗೂ ವಿಶೇಷ. ಶಿರಃ ದ್ಯೌ, ಸೊ ಮೇಲ್ಗಡೆ ಒಂದು ಲೋಕ ಇದೆ. ಅಂಡ್ ಇಟ್ ಈಸ್ ಕಾಲ್ಡ್ ಉತ್ತಮ ಲೋಕ. ಅಂಡ್ ದಟ್ ಲೋಕ ಈಸ್ ಹಿಸ್ ಹೆಡ್ ಆಫೀಸ್, ದೇವತಾ ಲೋಕ. ಅಂಡ್ ಮುಖಮಪಿ ದಹನಃ, ಮುಖಮಪಿ ದಹನಃ. ಇಲ್ಲಿ there is a word ಮುಖ. The common meaning of ಮುಖ is face. The direct meaning of ಮುಖ is face. ಬಟ್ ಇಲ್ಲಿ ಈ ಸಂದರ್ಭದಲ್ಲಿ ಮುಖ means it is the mouth, ಬಾಯಿ of the Paramatma. The mouth of the Paramatma, the ಬಾಯಿ of the Paramatma is Dahanaha. It has got Agni Tattva. ಸೊ ಭಗವಂತನ ಬಾಯಿಯಲ್ಲಿ ಅಗ್ನಿ ತತ್ವ ಇದೆ. ಅಗ್ನಿ ತತ್ವ ಇದೆ ಅಂತಂದರೆ ದ ವೆರಿ ಅಗ್ನಿ ಇಸ್ ದೇರ್ ಇನ್ ಹಿಸ್ ಮೌತ್. ಭಗವಂತನ ಬಾಯಿ ಅಂತಂದರೆ ಇಟ್ ಈಸ್ ಅಗ್ನಿ. ಆ್ಯಂಡ್ ನಮ್ಮ ಒಂದು ಟ್ರೆಡಿಷನ್, ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಎಷ್ಟೋ ಸಾವಿರ ವರ್ಷಗಳಿಂದ ನಾವು ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನರಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ರೂಢಿ ಯಾವ ಥರ ಅಂತಂದರೆ ಮರಣದ ನಂತರದಲ್ಲಿ ದೇಹವನ್ನು ಅಗ್ನಿಗೆ ಅರ್ಪಿಸುವಂತಹದ್ದು ದಹನ ಕಾರ್ಯ ಅಂತಲೇ ಹೇಳ್ತೀವಿ ನಾವು. ಮರಣದ ನಂತರದಲ್ಲಿ ದ ಫೈನಲ್ ರಿಚುವಲ್ಸ್ ಅಂತ ಹೇಳಿ, ಅಂತಿಮ ಕಾರ್ಯ ಅಂತ ಹೇಳಿ ಆ ದೇಹಕ್ಕೆ ನಾವು ಮಾಡಬೇಕಾಗಿರುವಂತಹ ಕೊನೆಯ ಸಂಸ್ಕಾರ, ದಿ ಅಂತಿಮ ಸಂಸ್ಕಾರ. ಅಂತಿಮ ಸಂಸ್ಕಾರದ ಅನೇಕ ಆಚರಣೆಗಳಲ್ಲಿ ದಿಸ್ ದಹನ ಕ್ರಿಯೆ ಟು ದಿ ಬಾಡಿ ಈಸ್ ಒನ್ ಸಚ್ ಸಂಸ್ಕಾರ. ಇಟ್ ಇಸ್ ಡನ್ ಅಟ್ ದಿ ಎಂಡ್ ಆಫ್ಟರ್ ದಿ ಡೆತ್ ಆಫ್ ದಿ ಬಾಡಿ. ಸೊ ಮರಣದ ನಂತರದಲ್ಲಿ ದೇಹವನ್ನು ನಾವು ಈ ರೀತಿ ದಹನ ಮಾಡ್ತೀವಿ, ಸುಡ್ತೀವಿ. ಅಗ್ನಿಸ್ಪರ್ಶ ಆಯಿತು. ಈವನ್ ಮರಣದ ನಂತರದಲ್ಲಿ ದೇಹವನ್ನು ಅಗ್ನಿಸ್ಪರ್ಶ ಮಾಡಿದ ನಂತರದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಅಗ್ನಿಸ್ಪರ್ಶ ಮಾಡುವ ಮೂಲಕ ಅದು ಅಂತಂದರೆ ದಿ ಬಾಡಿ ಪಂಚಭೂತಗಳಲ್ಲಿ ಲೀನವಾಯಿತು. ಸೊ ಅಗ್ನಿಸ್ಪರ್ಶ ಅನ್ನುವಂತಹದ್ದು ಒಂದು ಅಂತಿಮ ಸಂಸ್ಕಾರದ ಒಂದು ಆಚರಣೆ. ಅದರಲ್ಲಿ ದೇಹವನ್ನು ಸುಡುವಂತಹದ್ದು ಕೂಡ ಒಂದು ಪದ್ಧತಿ. ಅಂಡ್ ದಹನಕ್ಕೆ ಯೋಗ್ಯವಾಗಿರುವಂತಹದ್ದು, ಇಟ್ ಈಸ್ ಎ ಫ್ಯೂಯಲ್, ಇಟ್ ಈಸ್ ಲೈಕ್ ಎ ಫ್ಯೂಯಲ್ ಅಂಡ್ ಇಟ್ ಬರ್ನ್ಸ್. ದೇಹ ಇಟ್ ಬರ್ನ್ಸ್. ದಹನಕ್ಕೆ ಯೋಗ್ಯವಾಗಿರೋದ್ರಿಂದ ಇಟ್ ಈಸ್ ಕಾಲ್ಡ್ ದಿ ದೇಹ. ಪರ್ಟಿಕ್ಯುಲರ್ ಆಗಿ ಶರೀರ ಅನ್ನೋದಕ್ಕೆ ಮತ್ತೊಂದು ಅರ್ಥ ಈಸ್ ದೇಹ. ವೈ ಇಟ್ ಈಸ್ ಕಾಲ್ಡ್ ದೇಹ? ವೈ ಶರೀರ ಈಸ್ ಕಾಲ್ಡ್ ದೇಹ? ಬಿಕಾಸ್
ದಟ್ ಈಸ್ ಯೋಗ್ಯ ಫಾರ್ ದಹನ. ಸೊ ದಹನಕ್ಕೆ ಯೋಗ್ಯವಾಗಿರೋದ್ರಿಂದ ಶರೀರ ಈಸ್ ಆಲ್ಸೋ ಕಾಲ್ಡ್ ದೇಹ. ಸೊ ಮೃತ ಶರೀರಕ್ಕೆ ಅಗ್ನಿಸ್ಪರ್ಶ ಆಗ್ತಾ ಇದೆ ಅಂತಂದರೆ ದಿಸ್ ಡೆಡ್ ಬಾಡಿ ಈಸ್ ಗಿವನ್ ಟು ದಿ ಮೌತ್ ಆಫ್ ಈಶ್ವರ. ಈಶ್ವರ ಈಸ್ ಅಗೇನ್ ವಿಷ್ಣು, ದಿ ಲಾರ್ಡ್. ಈಶ್ವರ ಮೀನ್ಸ್ ದಿ ಲಾರ್ಡ್. ಹಿಯರ್ ದ ಲಾರ್ಡ್ ಈಸ್ ವಿಷ್ಣು. ಸೊ ಮರಣದ ನಂತರದಲ್ಲಿ ಈ ಒಂದು ಮೃತ ಶರೀರವನ್ನು, ದ ಡೆಡ್ ಬಾಡಿ ಈಸ್ ಗಿವನ್ ಟು ದಿ ಮೌತ್ ಆಫ್ ದಿ ಈಶ್ವರ ಅಂತಂದರೆ ದ ಬಾಡಿ ಈಸ್ ಗೆಟಿಂಗ್ ಗಿವನ್ ಫಾರ್ ಬರ್ನಿಂಗ್. ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಅಂತ ಹೇಳಿ ಪರಮಾತ್ಮ ಅರ್ಜುನನಿಗೆ ಒಂದು ಅವಕಾಶವನ್ನು ಕೊಡ್ತಾನೆ. ನನ್ನ ವಿಶ್ವರೂಪವನ್ನು ನೀನು ನೋಡಬಹುದು, ನಾನು ನಿನಗೆ ಅಂತಹ ಶಕ್ತಿಯನ್ನು ಕೊಡ್ತೀನಿ. ಸಾಮಾನ್ಯವಾಗಿ ಇಟ್ ಈಸ್ ನಾಟ್ ಪಾಸಿಬಲ್, ದಟ್ ರಿಕ್ವೈರ್ಸ್ ಲಿಟಲ್ ಸ್ಟ್ರೆಂತ್ ಆ್ಯಂಡ್ ಒನ್ ಮಸ್ಟ್ ಬಿ ಯೋಗ್ಯ ಫಾರ್ ದಟ್. ರೈಟ್ ನೌ ನಿನಗೆ ಆ ಒಂದು ಅವಕಾಶ ಸಿಕ್ಕಿದೆ, ನೀವು ನನ್ನ ವಿಶ್ವರೂಪ ದರ್ಶನವನ್ನು ನೀನು ನೋಡು ಅಂತ ಹೇಳಿ ಅರ್ಜುನನಿಗೆ ಒಂದು ಅವಕಾಶವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಅರ್ಜುನನ ಅನುಭವ ಹೇಗಿರುತ್ತೆ ಅಂತಂದರೆ, ಪರಮಾತ್ಮ ವಿಶ್ವರೂಪಿಯಾಗಿ ನಿಂತಿದ್ದಾನೆ. ಆ ವಿಶ್ವರೂಪಿ ಅಂತಂದರೆ ಏನು? ಪರಮಾತ್ಮನ ವಿಶ್ವರೂಪ ಅಂತಂದರೆ ಅಲ್ಲಿ ದ ದೇಹ ಇಸ್ ಒನ್. ಅನೇಕ ಸಾವಿರಾರು ಕೈಗಳು, ಸಾವಿರಾರು ಮುಖಗಳು ವಿಶ್ವರೂಪ ದರ್ಶನದಲ್ಲಿ ನಾವು ನೋಡ್ತೀವಲ್ಲ. ಒಂದು ಚಿತ್ರ, ಒಂದು ಪೇಂಟಿಂಗು ಯಾವುದೋ ಒಂದು ನೋಡಿದಾಗ ವಿಶ್ವರೂಪ ದರ್ಶನ ಅಂತ ಹೇಳಿ ನಾವು ನೋಡಿದಾಗ ಈ ದೇಹ ಈಸ್ ಒನ್, ಬಟ್ ಅನೇಕ ಕೈಗಳು, ಅನೇಕ ತಲೆಗಳು ಅಲ್ಲಿ ಕಾಣುತ್ತೆ. ಅಲ್ಲಿ ಋಷಿ ಮುನಿಗಳು ತಲೆಗಳಿರುತ್ತೆ, ಬೇರೆ ಬೇರೆ ದೇವತೆಗಳ ತಲೆ ಇರುತ್ತೆ, ಹನುಮಂತನ ತಲೆ ಇರುತ್ತೆ, ಆ ಥರ ವಾನರನ ತಲೆ ಇರುತ್ತೆ, ನರಸಿಂಹನ ತಲೆ, ಸೋ ಮೆನಿ ತಲೇಸ್. ಪ್ರತಿಯೊಂದು ತಲೆಯ ಭಾಗ ಅಂತಂದಾಗ ದೇರ್ ಇಸ್ ಅ ಮೌತ್. ಅಲ್ಲಿ ಒಂದು ಮುಖದಲ್ಲಿ ಆ ಬೆಂಕಿ ಉಗುಳ್ತಾ ಇರುವಂತಹ ಒಂದು ಮುಖ ವಿಶ್ವರೂಪ ದರ್ಶನದಲ್ಲಿ ಅರ್ಜುನ ನೋಡಿದಾಗ ಅವನ ಬಾಯಿಯಿಂದ ಬೆಂಕಿ ಹತ್ತಿ ಉರಿತಾ ಇದೆ. ಆ ಬಾಯಿಯನ್ನ ಅನೇಕರು ಹೋಗಿ ಸೇರ್ತಾ ಇದ್ದಾರೆ. ಯಾರೆಲ್ಲ ಹೋಗಿ ಸೇರ್ತಾ ಇದ್ದಾರೆ? ಆಲ್ ಇನ್ಕ್ಲೂಡಿಂಗ್ ಭೀಷ್ಮ ಪಿತಾಮಹ ಅಂಡ್ ಅದರ್ಸ್. ಅವನಿಗೆ ಗಾಬರಿ ಆಗುತ್ತೆ ಅರ್ಜುನನಿಗೆ. ಇಲ್ಲ ನಾನು ನೋಡಕ್ ಆಗ್ತಾ ಇಲ್ಲ ಇದು. ಇಲ್ಲಿ ಟ್ರೂತ್ ಏನು ಅಂತಂದರೆ, ದೇ ಆರ್ ಆಲ್ರೆಡಿ ಡೆಡ್. ನೀನು ಯುದ್ಧ ಮಾಡಲ್ಲ ಅಂತ ಕೂತಿದ್ಯಲ್ಲಪ್ಪ, ನೀನು ಯುದ್ಧ ಮಾಡದೆ ಹೋದ್ರೆ ನನಗೆ ಗೊತ್ತು ಯುದ್ಧವನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ. ನೀನು ಯುದ್ಧನೇ ಮಾಡೋದಿಲ್ಲ, ನಾನು ಎಲ್ಲರನ್ನು ನಾನು ಸಾಯಿಸ್ತೀನಿ. ಈಗಾಗಲೇ ಅವರೆಲ್ಲ ಸತ್ತು ಹೋಗಿದ್ದಾರೆ. ಬಟ್ ಯು ಟೇಕ್ ದಿ ಕ್ರೆಡಿಟ್ ಅಂತ ಹೇಳಿ ನಿನಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀನಿ. ಯು ಆರ್ ಜಸ್ಟ್ ನಿಮಿತ್ತ. ನೀನು ಸುಮ್ಮನೆ ಬಿಲ್ಲು ಬಾಣ ಹಿಡ್ಕೊಂಡು ನಿಂತ್ಕೊಳ್ಳೋದಷ್ಟೇ ನಿನ್ನ ಕೆಲಸ. ಮಿಕ್ಕಿ ಏನಾಗಬೇಕು ಅದೆಲ್ಲ ಅದಾಗತ್ತೆ ಅದು. ಸೊ ಅಲ್ಲಿ ಆ ವಿಶ್ವರೂಪ ದರ್ಶನದಲ್ಲಿ ಭಗವಂತನ ಬಾಯಿಯಲ್ಲಿ ಹಿಂಗೆ ಅನೇಕ ದೇಹಗಳು, ಆ ಬಾಯಿಯಲ್ಲಿ ಬೆಂಕಿ ಬರ್ತದೆ, ಆ ಬೆಂಕಿಯಲ್ಲಿ ಇವರೆಲ್ಲ ಹೋಗಿ ಬೀಳ್ತಾ ಇದ್ದಾರೆ. ಸೊ ಇಲ್ಲಿ ಮುಖಮಪಿ ದಹನ ಅಂತಂದರೆ ಪರಮಾತ್ಮನ ಈ ಬಾಯಿ ಹ್ಯಾಸ್ ಗಾಟ್ ದಿ ಅಗ್ನಿ ತತ್ವ. ಅಂಡ್ ಯಸ್ಯ ವಾಸೋಯಮಬ್ಧಿ. ಸೊ the lower portion of the body is a vast ocean. Abdihi yasya vasoya. Vasoya means yasya antastham. Of the lower portion of the body is like a vast ocean. And yasya antaha, avana koneya bhaga stham. ಅದು ಯಾವುದು ಅಂತಂದರೆ ಇಟ್ ಈಸ್ ವಿಶ್ವಂ. ಸೊ ದಿಸ್ ಈಸ್ ದ ಡಿಸ್ಕ್ರಿಪ್ಷನ್ ಆಫ್ ದಿ ಮಹಾವಿಷ್ಣು. ಅವನ ಅಂಗಾಂಗಗಳ ವರ್ಣನೆಯನ್ನು ಕೂಡ ಈ ರೀತಿ. ಸೊ ನಮ್ಮ ದೇಹದಲ್ಲಿ ಕೂಡ ನಾವು ಹೇಗೆ ದೇರ್ ಆರ್ ಸೋ ಮೆನಿ ಬ್ಯಾಕ್ಟೀರಿಯಾಸ್ ಆರ್ ದೇರ್ ಇನ್ ಅವರ್ ಬಾಡಿ. ಗುಡ್ ಬ್ಯಾಕ್ಟೀರಿಯಾಸ್, ಬ್ಯಾಡ್ ಬ್ಯಾಕ್ಟೀರಿಯಾಸ್.
ಆ ಬ್ಯಾಕ್ಟೀರಿಯಾಸ್ಗಳೆಲ್ಲ ಆ ಶರೀರಕ್ಕೆ ಏನು ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು ಅವುಗಳು ಮಾಡ್ತಾ ಇರುತ್ತವೆ ಅಲ್ಲಿ ಶರೀರದೊಳಗಡೆ. ಅವೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಎಕ್ಸಾಕ್ಟ್ಲಿ ಲೈಕ್ ಈವನ್ ಇನ್ ದಿಸ್ ವಿಶ್ವರೂಪ ಪರಮಾತ್ಮ ಮಹಾವಿಷ್ಣು ಅಂತ ಹೇಳಿದಾಗ ಅವನ ದೇಹದ ಒಳಗಡೆ ಕೂಡ ದೇರ್ ಆರ್ ಸೋ ಮೆನಿ ಮೈಕ್ರೋಬ್ಸ್ ಇನ್ಸೈಡ್ ಹಿಸ್ ಬಾಡಿ. ಅಂದರೆ ಸೂಕ್ಷ್ಮ ಜೀವಿಗಳು. ನಮ್ಮಲ್ಲಿ ನಾವು ಹೇಗೆ ಗುರುತಿಸ್ಕೊಂಡಿದ್ದೀವಿ ಗುಡ್ ಬ್ಯಾಕ್ಟೀರಿಯಾಸ್, ಬ್ಯಾಡ್ ಬ್ಯಾಕ್ಟೀರಿಯಾಸ್, ಆ ರೀತಿ ಪರಮಾತ್ಮ ವಿಷ್ಣುವಿನ ದೇಹ ಅಂತಂದಾಗ ಅಲ್ಲೂ ಕೂಡ ಈ ಥರ ಹ್ಯೂಜ್ ಸೂಕ್ಷ್ಮ ಜೀವಿಗಳೆಲ್ಲ ಅಲ್ಲೂ ಕೂಡ ಇದ್ದಾರೆ. ಯಸ್ಯ ಅಂತಹ ಸ್ತಂ ವಿಶ್ವಂ. ಸೊ ಅವನ ಒಳಗಡೆ ಈ ರೀತಿ ಸೂಕ್ಷ್ಮ ಜೀವಿಗಳು ಅಂತಂದರೆ ನಾಟ್ ಜಸ್ಟ್ ಸಮ್ ಲಿವಿಂಗ್ ಬೀಯಿಂಗ್ಸ್, ದ ಎಂಟೈರ್ ವಿಶ್ವಂ. ಅವನ ದೇಹದಲ್ಲಿ ದ ಎಂಟೈರ್ ವಿಶ್ವಂ ಈಸ್ ಸೀನ್. ವಿಶ್ವಂ ಅಂದರೆ ಕಾಸ್ಮೋಸ್, ದ ಹೋಲ್ ಯೂನಿವರ್ಸ್ ಈಸ್ ದೇರ್. ದ ಎಂಟೈರ್ ಯೂನಿವರ್ಸ್ ಈಸ್ ದೇರ್ ಇನ್ಸೈಡ್ ಹಿಸ್ ಬಾಡಿ. ಮತ್ತು ಅಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಅಥವಾ ಮೈಕ್ರೋಬ್ಸ್ ಅಂತಂದರೆ ಅದು ಯಾವುದು ಅಂತಂದರೆ ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಆಫ್ ಆಲ್ ದಿ ಲೋಕಾಸ್ ಆರ್ ದೇರ್ ಇನ್ ದಿ ಪರಮಾತ್ಮ. ಸೊ ಆಲ್ ಟೈಪ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸು ಅಂಡ್ ಸೋ ಮೆನಿ ಥಿಂಗ್ಸ್. ಯಾಕೆಂತಂದರೆ ತ್ರಿಭುವನ ವಪುಷ, 3 ಲೋಕಗಳನ್ನು ಕೂಡ ಈ ದೇಹ ಈಸ್ ಲೈಕ್ ಹಿಸ್ ದೇಹ ಅಂತ ಹೇಳಿದಾಗ ಅಗೇನ್ ಆ 3 ಲೋಕಗಳು ಅಂತ ನಾವು ಅರ್ಥ ಮಾಡಿಕೊಂಡಾಗ ಅದನ್ನು ಮ್ಯಾನಿಫೆಸ್ಟೆಡ್ ಜಗತ್, ಅನ್ಮ್ಯಾನಿಫೆಸ್ಟೆಡ್ ಜಗತ್, 14 ಲೋಕ, ಬ್ರಹ್ಮಾಂಡ, ಹೀಗೆ ಅಷ್ಟೆಲ್ಲ ಅವನ ದೇಹದೊಳಗಡೆ ಇದೆ. ಮತ್ತು ಅಲ್ಲಿರುವಂತಹ ಈ ಮೈಕ್ರೋಬ್ಸ್ಗಳು ಯಾವುದು ಅಂತಂದರೆ ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂತಂದರೆ ಆಲ್ ಲಿವಿಂಗ್ ಬೀಯಿಂಗ್ಸ್ ಆಫ್ ಆಲ್ ದಿ ಲೋಕಾಸ್ ಆರ್ ದೇರ್. And that description is given here as Sura, Nara, Kaga, Go, Bhogi, Gandharva, Daityaihi. Sura means all the devatas are also there. Nara, all human beings of all the lokas are there. Kaga, all the birds are there. Gohu, animals, all kinds of animals are there. Bhogi, that is Sarpa, and all the Gandharvas, Daityas, Rakshasas, all are there inside his body. So this is called Tribhuvana Vapusham. Chitram ram ramyate. ಹೀಗೆ ಅವನ ದೇಹ, ವಿಶ್ವರೂಪಿ ಪರಮಾತ್ಮನ ದೇಹ ರಮ್ಯತೆ, ರಮಣೀಯವಾಗಿ ಕಂಗೊಳಿಸ್ತಾ ಇದೆ. He has got such a wonderful body. ಚಿತ್ರಂ ರಮ್ಯತೆ ತಂ ತ್ರಿಭುವನ ವಪುಷಂ. ಸೊ ಹೀಗೆ ನಾವು ನೋಡಿದಾಗ ಯಾವುದನ್ನು ಬಿಟ್ಟಿಲ್ಲ ಪರಮಾತ್ಮನ ದೇಹ ಅಂತಂದಾಗ. ಹೀಗೆ ಎವ್ರಿಥಿಂಗ್ ಈಸ್ ದೇರ್ ಇನ್ ಹಿಸ್ ಬಾಡಿ ಅಂಡ್ ಇಟ್ ಈಸ್ ಶೈನಿಂಗ್. ವಾಟ್ ಟೈಪ್ ಆಫ್ ಶೈನಿಂಗ್? ಈಸ್ ಅ ಡಿವೈನ್ ಶೈನ್. ದಟ್ಸ್ ಎ ಡಿವೈನ್ ಶೈನ್, ದಿವ್ಯವಾಗಿದೆ. ದ ದಿವ್ಯ ಇಟ್ ಸೆಲ್ಫ್ ಈಸ್ ಒಂದು ರೀತಿಯ ಬೆಳಕು, ಪ್ರಜ್ವಲಿಸ್ತಾ ಇದೆ, ಹೊಳಿತಾ ಇದೆ, ರಮಣೀಯವಾಗಿದೆ. ಸೊ ಇಂತಹ ಪರಮಾತ್ಮನನ್ನು ನಾನು ನೋಡಬೇಕು. ನನಗೆ ತುಂಬ ಇಷ್ಟ ಆಯಿತು ವರ್ಣನೆ. ಇಂತಹ ಪರಮಾತ್ಮನನ್ನು ನಾನು ನೋಡಬೇಕು, ಅವನ ದರ್ಶನ ನನಗೆ ಬೇಕೇ ಬೇಕು. ಇಟ್ಸ್ ಸೋ ಅಟ್ರಾಕ್ಟಿವ್, ಮೈಂಡ್ ಬ್ಲೋಯಿಂಗ್. ಯಾರಿಗಿಷ್ಟ ಇಲ್ಲ? ಕ್ಷೀರಸಾಗರದ ಮಧ್ಯೆ ಇರುವಂತಹ ಪರಮಾತ್ಮನ ವಿಶ್ವರೂಪ ದರ್ಶನ ಈ ರೀತಿ ಇದೆ ಅಂತಂದಾಗ ಯಾರಿಗೆ ಇಂತಹ ಪರಮಾತ್ಮನನ್ನು ನೋಡಬೇಕು ಅಂತ ಅನಿಸೋದಿಲ್ಲ? ನಮ್ಮೆಲ್ರಿಗೂ ಕೂಡ ಆಸೆ ಇದೆ ಇಂತಹ ಪರಮಾತ್ಮನ ದರ್ಶನ ಮಾಡಬೇಕು. ಇದು ತುಂಬ ಕಷ್ಟನಾ? ಇಂತಹ ಪರಮಾತ್ಮನ ದರ್ಶನಕ್ಕೆ ನಾವು ಎಲ್ಲಿ ಹೋಗಬೇಕು? ಫಾರ್ ಎಕ್ಸಾಂಪಲ್, ನಾವು ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡಬೇಕು ಅಂತಂದರೆ ಬೆಳಗ್ಗೆ ಟಿಕೆಟ್ ತೊಗೊಂಡ್ರೆ ಸಾಯಂಕಾಲ ಹೋಗಿ ಅವನ ಮುಂದೆ ನಿಂತ್ಕೋಬೋದು. ಅದು 1 ಸೆಕೆಂಡ್ ತಳ್ತಾರೆ, ಹೊರಟೋಗು ಆಯಿತು, ನಿನ್ನ ದರ್ಶನ ಆಯಿತು ಅಂತ. ಬೆಳಗ್ಗೆಯಿಂದ ಸಂಜೆವರೆಗೆ ಕ್ಯೂನಲ್ಲಿ ನಿಂತ್ಕೊಂಡು ಇನ್ನೇನು ಭಗವಂತನ ಎದುರುಗಡೆ ನಾನು ಬಂದಿದ್ದೀನಿ ಅಂತಂದಾಗ ನಮ್ಮ ಭುಜದ ಮೇಲೆ ಕೈ ಹಾಕಿ ನಮ್ಮನ್ನು ತಳ್ತಾರೆ.
ಯಾಕೆಂದರೆ ಹಿಂದ್ಗಡೆ ಇರೋನಿಗೆ ಅವಕಾಶ ಕೊಡಬೇಕು. ಸೊ ಯು ಕೆನಾಟ್ ಸ್ಟ್ಯಾಂಡ್ ಈವನ್ ದೇರ್ ಫಾರ್ ಎ ಮಿನಿಟ್. ಒಂದು ನಿಮಿಷದ ಕಾಲ ಕೂಡ ನೀನು ಭಗವಂತನ ಎದುರುಗಡೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇನ್ನು ಅಂತಹ ಭಗವಂತನನ್ನು ನೀನು ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ನೋಡೋದಕ್ಕೆ ಸಾಧ್ಯ? ಒಂದು ನಿಮಿಷ ಕೂಡ ಇಲ್ಲ, ಅಷ್ಟು ಸಣ್ಣ ಅವಕಾಶದಲ್ಲಿ ಭಗವಂತನನ್ನು ನೀನು ಹೇಗೆ ನೋಡೋದಕ್ಕೆ ಸಾಧ್ಯ? ಅಂಡ್ ಹಿ ಈಸ್ ಏಕರೂಪ ಪರಮಾತ್ಮ, ಹಿ ಈಸ್ ಓನ್ಲಿ ಶ್ರೀನಿವಾಸ, ದಟ್ಸ್ ಆಲ್. ತಿರುಪತಿ ಅಂತಂದ್ರೆ ಹಿ ಈಸ್ ಓನ್ಲಿ ಶ್ರೀನಿವಾಸ. ಬಟ್ ದಿಸ್ ಮಹಾವಿಷ್ಣು ಈಸ್ ಎವ್ರಿಥಿಂಗ್. ಹಿ ಈಸ್ ತ್ರಿಭುವನ ವಪುಷಂ. ಅವನ ದೇಹದಲ್ಲಿ ಎಲ್ಲ ಇದೆ. ಆಲ್ ದಿ ದೇವತಾಸ್, ಆಲ್ ದಿ human beings, all the pashus, including the rakshasas, daityas, sarpas, gandharvas. ಚಿತ್ರಂ ರಮ್ಯತೆ ತಂ ತ್ರಿಭುವನ ವಪುಷಂ. ಇಂತಹ ಪರಮಾತ್ಮನ ದರ್ಶನ ನನಗೆ ಆಗಬೇಕು, ಆಸೆ ಏನೋ ಇದೆ. ಆದರೆ ಶ್ರೀನಿವಾಸನ ದರ್ಶನನೇ ಎಷ್ಟು ಕಷ್ಟ ಅಂತಂದರೆ, ಇಂತಹ ವಿಶ್ವರೂಪಿ ಪರಮಾತ್ಮನ ದರ್ಶನ ಇನ್ನೆಷ್ಟು ಕಷ್ಟ ಇರಬಹುದು? ನೋ, ಇಟ್ ಈಸ್ ವೆರಿ ಈಸಿ. ಅದನ್ನೇ ಇಲ್ಲಿ ವೇದಾಂತ ಹೇಳ್ತಾ ಇರೋವಂಥದ್ದು. ಇಟ್ ಈಸ್ ವೆರಿ ಈಸಿ. ತಿರುಪತಿ ಬೆಟ್ಟದಲ್ಲಿರೋ ಶ್ರೀನಿವಾಸನ ನೋಡೋದಕ್ಕೆ ನೀನು ಕಷ್ಟಪಡಬೇಕಾಗುತ್ತೆ. ಬಟ್ ವಿಶ್ವರೂಪಿ ಮಹಾವಿಷ್ಣುವಿನ ದರ್ಶನ ಮಾಡಬೇಕು ಅಂತಂದರೆ ಇಟ್ ಈಸ್ ವೆರಿ ಈಸಿ. ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಶ್ಲೋಕ. ಕೇವಲ ಈ ಶ್ಲೋಕವನ್ನು ಕುರಿತು ಇದನ್ನು ಚಿಂತನೆ ಮಾಡಿದ್ರೆ ವಿ ಗೆಟ್ ಟು ಸಿ ದಿ ವಿಶ್ವರೂಪ ಫಾರ್ಮ್ ಆಫ್ ದಿ ಮಹಾವಿಷ್ಣು. ಇದಕ್ಕಾಗಿ ನಾವು ಕಣ್ಣುಗಳನ್ನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ತಿರುಪತಿಯ ತಿಮ್ಮಪ್ಪನನ್ನು ನೋಡಬೇಕು ಅಂತಂದಾಗ ಕಣ್ಣು ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ತಳ್ತಾರೆ, ನೆಕ್ಸ್ಟ್ ಮುಂದೆ ಹೋಗು ಅಂತ ತಳ್ಳಿಬಿಡ್ತಾರೆ. ಕಣ್ಣು ಮುಚ್ಕೊಂಡ್ರೆ ಹೋಯ್ತು, ಅಷ್ಟು ಕೂಡ ಸಿಗೋದಿಲ್ಲ. ಸೊ ಕಣ್ಣು ಬಿಟ್ಕೊಂಡು ಕೂತಿರ್ತೀವಿ. ಬಟ್ ದಿಸ್ ವಿಶ್ವರೂಪಿ ಪರಮಾತ್ಮನನ್ನು ನಾನು ನೋಡಬೇಕು ಅಂತಂದರೆ ಯು ಡೋಂಟ್ ಹ್ಯಾವ್ ಟು ಓಪನ್ ಯುವರ್ ಐಸ್ ಆಲ್ಸೋ. ಆರಾಮ್ಸೆ ಕಣ್ಣುಗಳನ್ನು ಮುಚ್ಕೊಂಡು ನೀನು ಈ ಒಂದು ಶ್ಲೋಕದ ಚಿಂತನೆಯನ್ನು ಮಾಡಿದ್ರೆ ಸಾಕು. ಯು ವಿಲ್ ಗೆಟ್ ದಿಸ್ ವಿಶ್ವರೂಪಿ ಪರಮಾತ್ಮ. ಸೊ ಇದಕ್ಕಾಗಿ ನೀನು ಕ್ಯೂನಲ್ಲಿ ಹೋಗಬೇಕಾಗಿಲ್ಲ, ಟಿಕೆಟ್ ತಗೋಬೇಕಾಗಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಇರಬೇಕಾಗಿಲ್ಲ. ಹಿಂದೆ ಮುಂದೆ ಎಲ್ಲ ಜನಗಳೇ ಇದ್ದಾರಲ್ಲಪ್ಪ. ನಥಿಂಗ್ ಲೈಕ್ ದಟ್. You just have to sit one wonderful place. You have to close your eyes and contemplate upon this shloka. That is sufficient. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.